ನಮಸ್ಕಾರ. ನಮ್ಮೆಲ್ರಿಗೂ ಕಲರ್ ಥೆರಪಿ ಬಸವೈಕ್ಯೂ ಅಕಾಡೆಮಿಗೆ ಸ್ವಾಗತ. ಸೊ ನಾನು ಮೊನ್ನೆ ದಿವಸ ನಿಮ್ಗೆಲ್ರಿಗೂ ಅನೌನ್ಸ್ ಮಾಡಿದ್ದೀವಿ ರಿಗಾರ್ಡಿಂಗ್ ಎಡಿಷನ್ 2 ಕಲರ್ ಥೆರಪಿ ಬಗ್ಗೆ. ಸೊ ಯಾರೆಲ್ಲ ಬುಕ್ ಮಾಡಿದ್ರೆ ಅವ್ರೆಲ್ರಿಗೂ ನೆಕ್ಸ್ಟ್ ವೀಕ್ ಡೆಲಿವರಿ ಆಗುತ್ತೆ. ಸೋಮವಾರದಿಂದ ಡೆಲಿವರಿ ಸ್ಟಾರ್ಟ್ ಆಗುತ್ತೆ, ಸರಿನಾ? ತುಂಬಾ ಜನ ಕಾಲ್ಸ್ ಮಾಡ್ತಾ ಇದ್ದೀರಾ ರಿಗಾರ್ಡಿಂಗ್ ಬುಕ್ ಮಾಡಿದೀವಿ, ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ನಿಮ್ಮೆಲ್ರಿಗೂ ಒಂದು ಸ್ಮಾಲ್ ಅಪ್ಡೇಟ್. ಸೋಮವಾರ, ಮಂಗಳವಾರ, ಬುಧವಾರ ನೆಕ್ಸ್ಟ್ ವೀಕು ಎಲ್ಲಾ ಬುಕ್ಸ್ ಡೆಲಿವರಿ ಆಗುತ್ತೆ, ಸರಿನಾ? ಥ್ಯಾಂಕ್ ಯು. ಸೊ ನಮ್ ಸೊ ತಾವೆಲ್ಲರೂ ಸುಮಾರು ವಿಡಿಯೋಸ್ ನೋಡಿರ್ತೀರಾ ಕಲರ್ ಥೆರಪಿ ಬಗ್ಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ಕಲರ್ ಥೆರಪಿ ಹೇಗೆ ವರ್ಕ್ ಆಗುತ್ತೆ ಅಂತಾನು ನಾವು ಇನ್ ಡೀಟೇಲ್ ಆಗಿ ಹೇಳಿದೀವಿ. ಸರ್, ರೆಮಿಡಿ ಫಾರ್ UTI ಅಂತ ಕೇಳ್ತಿದ್ದಾರೆ, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ಡೆಫಿನೆಟ್ಲಿ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇಟ್ಸ್ ಡ್ಯೂ ಟು ವೆಟ್ನೆಸ್ ಅಂಡ್ ಡ್ಯಾಮ್ನೆಸ್ ಇನ್ ದ ಬಾಡಿ. ಅಂದ್ರೆ ನಮ್ಮ ದೇಹದಲ್ಲಿ ಬಿಸಿ ಕಡಿಮೆ ಆದಾಗ, ಉಷ್ಣ ಈ ಕೋಲ್ಡ್ ವೆಟ್ನೆಸ್ ಕ್ರಿಯೇಟ್ ಆದಾಗ ನಾರ್ಮಲಿ ಫಂಗಸ್, ಬ್ಯಾಕ್ಟೀರಿಯಾಸ್ ಅದೆಲ್ಲ ಗ್ರೋತ್ ಆಗ್ತಿರುತ್ತೆ. ಅದನ್ನ ಕಡಿಮೆ ಮಾಡೋದಕ್ಕೆ ನೀವು ಬ್ಲಾಡರ್ ರಿಫ್ಲೆಕ್ಸ್ಗೆ ಬ್ಲ್ಯಾಕ್ ಕಲರ್ ಹಾಕಿ, ಮತ್ತೆ ಬಲಗೈ ತೋರು ಬೆರಳು 3ನೇ ಜಾಯಿಂಟಿಗೆ ನೀವು ಯೆಲ್ಲೋ ಕಲರ್ ಹಾಕಿ. ಇಷ್ಟು ಮಾಡಿ ನಿಮ್ಗೆ ಆ ಒಂದು ಇನ್ಫೆಕ್ಷನ್ ಇದ್ರೂ ಕಡಿಮೆ ಆಗುತ್ತೆ, ಮತ್ತೆ ಬರಲ್ಲ. ಹೈಡ್ರೋಸಿಲ್ ಬಗ್ಗೆ ಕಲರ್ ಹೇಳಿ ಅಂತ. ಸೊ ಹೈಡ್ರೋಸಿಲ್ ಅಂದ್ರೆ ನಿಮ್ಮ ಟೆಸ್ಟಿಕಲ್ಸ್ ಅಲ್ಲಿ ನೀರು ತುಂಬಿಕೊಳೋದು. ನಾರ್ಮಲಿ ಹೈಡ್ರೋಸಿಲ್ ಆಗೋದು ಇಟ್ಸ್ ಬಿಕಾಸ್ ಆಫ್ ಸ್ಪ್ಲೀನ್ ಡ್ಯಾಮ್ನೆಸ್. ನಿಮ್ಮ ಗುಲ್ಮದಲ್ಲಿ ಅಂದ್ರೆ ಡೈಜೆಷನ್ ವೀಕ್ ಇದ್ದ ಸಂದರ್ಭದಲ್ಲಿ ಹೈಡ್ರೋಸಿಲ್ ಆಗುತ್ತೆ. ನೀವು ಸ್ಟಮಕ್ ಮತ್ತೆ ಸ್ಪ್ಲೀನ್ ರಿಫ್ಲೆಕ್ಸ್ ಜಾಗನ ಎವ್ರಿಡೇ 20 ಟೈಮ್ಸ್ ಪ್ರೆಸ್ ಮಾಡಿಬಿಟ್ಟು ನೀವು ಒಂದು ದಿವಸ ಯೆಲ್ಲೋ ಕಲರ್, ಒಂದು ದಿವಸ ನೀವು ಸ್ಕೈ ಬ್ಲೂ ಕಲರ್ ಹಾಕ್ತಾ ಬನ್ನಿ. ಎಲ್ಲೋ ಒಂದು ಸ್ಕೈ ಬ್ಲೂ ಹಾಕಿದಾಗ ಏನಾಗುತ್ತೆ, ನಿಮ್ಮ ಡೈಜೆಷನ್ ಸ್ಟ್ರೆಂಥನ್ ಆಗುತ್ತೆ, ನಿಮ್ಮ ವಾಟರ್ ಮೆಟಾಬಲಿಸಮ್ ಇಂಪ್ರೂವ್ ಆಗುತ್ತೆ. ಸೊ ಆ ಸಮಸ್ಯೆಯಿಂದ ನೀವು ಆಚೆ ಬರ್ತೀರಾ. ಸೊ ಇದನ್ನ ಮಾಡೋ ಸಂದರ್ಭದಲ್ಲಿ ಯಾರಿಗಾಯ್ತು ವೆರಿಕೋಸಿಲ್ ಅಂಡ್ ಹೈಡ್ರೋಸಿಲ್ ಇರೋಂಥವ್ರಿಗೆ ಆದಷ್ಟು ಸಿಹಿ ಪದಾರ್ಥಗಳನ್ನ ಕಡಿಮೆ ಮಾಡಿ, ಸರಿನಾ? ಪೈಲ್ಸ್ 2 ತರ ಆಗುತ್ತೆ, ಬ್ಲೀಡಿಂಗ್ ಪೈಲ್ಸ್ ಅಂಡ್ ಡ್ರೈ ಪೈಲ್ಸ್. ಬ್ಲೀಡಿಂಗ್ ಪೈಲ್ಸ್ ಆಗ್ತಾ ಇದೆ ಅಂತಂದ್ರೆ ನೀವು ಬಲಗೈ ಹೆಬ್ಬೆರಳು ಈ ಬುಡಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಮತ್ತೆ ಬಲಗೈ ಕಿರು ಬೆರಳು ಹಿಂದ್ಗಡೆ ಡಾರ್ಕ್ ಬ್ಲೂ ಕಲರ್, ಇಲ್ಲಿ ಡಾರ್ಕ್ ಬ್ಲೂ ಮತ್ತೆ ಇಲ್ಲಿ ಡಾರ್ಕ್ ಬ್ಲೂ ಹಾಕಿದಾಗ ಬ್ಲೀಡಿಂಗ್ ಪೈಲ್ಸ್ ವಿತಿನ್ 3 days ಅಲ್ಲಿ ಕಂಟ್ರೋಲ್ ಬರುತ್ತೆ. ಕೆಲವರಿಗೆ ಬ್ಲೀಡಿಂಗ್ ಇರಲ್ಲ, ಬಟ್ ಡ್ರೈ ಪೈಲ್ಸ್ ಅವ್ರಿಗೆ ಇಟ್ಸ್ ಬಿಕಾಸ್ ಆಫ್ ಸ್ಪ್ಲೀನ್ ವೀಕ್ನೆಸ್. ಸೊ ಅವರು ಎಲ್ಲಾ ಬೆರಳು ದೇಹದ ರಿಫ್ಲೆಕ್ಸ್ ನ ಕವರ್ ಮಾಡುತ್ತೆ, ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ. ಸ್ಪ್ಲೀನ್ ಎಲ್ಲಿ ಬರುತ್ತೆ ಅಂದ್ರೆ 2ನೇ ಗೆರೆ ಕೆಳಗಡೆ ಇಲ್ಲಿ ಬರುತ್ತೆ. ಓಕೆ, ಸೊ ನೀವು ನೋಡಿ ಈ ಜಾಗಕ್ಕೆ, ಸ್ಪ್ಲೀನ್ ಜಾಗಕ್ಕೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಚ್ಚಿ, ಇಲ್ಲಿ ಸ್ಕೈ ಬ್ಲೂ ಹಾಕಿ, ಅದೇ ಬಲಗಡೆ ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ಯೆಲ್ಲೋ ಕಲರ್ ಹಾಕಿ. ಇದು ಯೆಲ್ಲೋ, ಇದು ಸ್ಕೈ ಬ್ಲೂ. ಇದನ್ನ ನೀವು ಮಿನಿಮಮ್ 3 to 4 weeks ಹಚ್ತಾ ಬಂದಾಗ, ಮತ್ತು ಡೈರಿ ಪ್ರಾಡಕ್ಟ್ಸ್, ಸ್ವೀಟ್ಸ್ ಮತ್ತೆ ತಂಪಾದ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಇಷ್ಟು ಮಾಡಿ ಡೆಫಿನೆಟ್ ಆಗಿ ನೀವು ಆ ಒಂದು ಡ್ರೈ ಪೈಲ್ಸ್ ಇಂದ ಆಚೆ ಬರ್ತೀರಿ. ಬಟ್ ನೀವು ಪೈಲ್ಸ್ ಗೆ ಸರ್ಜರಿ ಮಾಡಿಸಿದ್ರು, ಕ್ಷಾರಸೂತ್ರ ಮಾಡಿಸಿದ್ರು ಮತ್ತೆ ಬರುತ್ತೆ. ಮತ್ತೆ ಯಾಕೆ ಬರುತ್ತೆ ಅಂದ್ರೆ ಪ್ರಾಬ್ಲಮ್ ಇರೋದು ಆನಸ್ ಅಲ್ಲ, ಸ್ಪ್ಲೀನ್ ಡೈಜೆಷನ್ ನಲ್ಲಿ ಇರುತ್ತೆ. ಓಕೆ, ಇನ್ನು ಕೆಲವರು ಪ್ರೋಟೀನ್ ಲೀಕೇಜ್ ಬಗ್ಗೆ ಕೇಳ್ತಾ ಇದ್ರ. ಸೊ ಪ್ರೋಟೀನ್ ಲೀಕೇಜ್ ಯಾವಾಗ ಆಗುತ್ತೆ ನಿಮ್ ದೇಹದಲ್ಲಿ ಅಂತಂದ್ರೆ 2 ಸಂದರ್ಭದಲ್ಲಿ. ಒಂದು, ನಿಮ್ಮ ಸ್ಟಮಕ್ ತುಂಬಾ ವೀಕ್ ಇದ್ದಾಗ, ತಿಂದಿರೋ ಆಹಾರ ಸರಿಯಾಗಿ ಎಸ್ಪೆಷಲಿ ಪ್ರೋಟೀನ್ ಸರಿಯಾಗಿ ಜೀರ್ಣ ಆಗದೆ ಇದ್ದಾಗ, ಆ ಅನ್ಡೈಜೆಸ್ಟೆಡ್ ಪ್ರೋಟೀನ್ ಅಂದ್ರೆ ಸರಿಯಾಗಿ ಜೀರ್ಣ ಆಗಿರ್ತಕ್ಕಂಥ ಪ್ರೋಟೀನ್ ದೇಹ ಆಚೆ ಹಾಕುತ್ತೆ, ಬೇಡ ನನಗೆ ಅಂತ. 2ನೇ ಸಂದರ್ಭ, ನಿಮ್ಮ ಕಿಡ್ನಿ ಮೆರಿಡಿಯನ್ ತುಂಬಾ ವೀಕ್ ಇದ್ದಾಗ, ಸೊ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ತೆಗೆದುಹಾಕೋದು ಕಿಡ್ನಿ. ಸೊ ಅದು ಯಾವಾಗ ವೀಕ್ ಆಗುತ್ತೆ, ನೆಫ್ರಾನ್ಸ್ ಎನರ್ಜಿ ಕಡಿಮೆ ಆಗುತ್ತೋ ಅದು ಸರಿಯಾಗಿ ಫಿಲ್ಟರ್ ಮಾಡಲ್ಲ, ಹಾಗಾಗಿ ಪ್ರೋಟೀನ್ ಲೀಕ್ ಆಗುತ್ತೆ. ಐದರ್ ಕಿಡ್ನಿ ಮೆರಿಡಿಯನ್ ವೀಕ್ ಇರ್ಬೋದು ಆರ್ ಸ್ಟಮಕ್ ವೀಕ್ ಇರ್ಬೋದು. ಸೊ ಈ 2 ಸಂದರ್ಭದಲ್ಲಿ ಒಂದು ಬೆಸ್ಟ್ ಪಾಯಿಂಟ್ ಅಂತಂದ್ರೆ ನೀವು
ಜಸ್ಟ್ ಗೂಗಲ್ ಮಾಡಿ ನೋಡಿ, K3 ಅಕ್ಯುಪ್ರೆಷರ್ ಪಾಯಿಂಟ್ ಅಂತೇಳಿ ನಿಮ್ಮ ಕಾಲಿನ ಆಂಕಲ್ ಅಲ್ಲಿ ಬರುತ್ತೆ. ಆ K3 ಪಾಯಿಂಟ್ ಅನ್ನ ಎವ್ರಿ 3 days ಒನ್ಸ್ 20 ಟೈಮ್ಸ್ ಎರಡೂ ಕಾಲಲ್ಲಿ ಪ್ರೆಸ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಡೈಜೆಷನ್ ಸ್ಟ್ರೆಂಥನ್ ಮಾಡ್ಬೇಕು. ಯಾರಿಗಾದ್ರೂ ಪ್ರೋಟೀನ್ ಲೀಕ್ ಆಗ್ತಾ ಇದೆ, ಬ್ಲಡ್ ಶುಗರ್ ಜಾಸ್ತಿ ಆಗ್ತಾ ಇದೆ, ಯೂರಿಕ್ ಆಸಿಡ್ ಜಾಸ್ತಿ ಆಗ್ತಾ ಇದೆ, ಇದೆಲ್ಲವುದು ಇಟ್ಸ್ ಅ ವೀಕ್ನೆಸ್ ಆಫ್ ಯುವರ್ ಡೈಜೆಷನ್. ಡೈಜೆಷನ್ ಸ್ಟ್ರೆಂಥನ್ ಮಾಡೋದು ಆಮೇಲೆ, ಫಸ್ಟ್ ಹಾಳು ಮಾಡಬೇಡಿ ಅದನ್ನ. ತುಂಬಾ ಜನ ಇವತ್ತು ಈವನ್ ಹಳ್ಳಿ ಕಡೆಯಲ್ಲಿ ಸಿಡಿನಲ್ಲಿ ಡೈಜೆಷನ್ ಹಾಳು ಮಾಡಂತ ಪ್ರಕ್ರಿಯೆ ನಡೀತಾ ಇದೆ. ಹೇಗೆ ಅಂತಂದ್ರೆ, ನಿಮ್ಮ ಡೈಜೆಷನ್, ನಿಮ್ಮ ದೇಹ ಎಷ್ಟು ಎಫರ್ಟ್ ಆಗುತ್ತೆ ಡೈಜೆಷನ್ ಮಾಡೋದಕ್ಕೆ, ಅಷ್ಟೇ ಎಫರ್ಟ್ ನಿಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಇರ್ತಕ್ಕಂಥ ಹೆಲ್ತಿ ಬ್ಯಾಕ್ಟೀರಿಯಾಸ್, ಪ್ರೋಬಯೋಟಿಕ್ಸ್ ಅಂತ ಕರಿತೀವಿ, ಗುಡ್ ಬ್ಯಾಕ್ಟೀರಿಯಾಸ್, ಅವು ಎಫರ್ಟ್ ಆಗ್ತವೆ. ಬಟ್ ನೀವು ಅತಿ ಹೆಚ್ಚು ಪ್ಯಾಕೆಟ್ ಫುಡ್ ತಗೊಂಡಾಗ, ಇವತ್ತು ಎಲ್ಲಾ ಮನೆಯಲ್ಲಿ ಪ್ರತಿಯೊಂದು ಮಸಾಲೆ ಪದಾರ್ಥಗಳಾಗಿರ್ಬೋದು, ಬೇಳೆ ಪದಾರ್ಥಗಳಾಗಿರ್ಬೋದು, ಎಲ್ಲದನ್ನು ಪ್ಯಾಕೆಟ್ ಅಲ್ಲಿ ಕೊಂಡ್ಕೊಂಡ್ ಬರ್ತೀರಾ ನೀವು. ಆಬ್ವಿಯಸ್ಲಿ ಪ್ಯಾಕೆಟ್ ಅಲ್ಲಿ ಇರೋದು ಹಾಳಾಗ್ಬಾರ್ದು ಅಂತೇಳಿ ಏನ್ ಮಾಡ್ತಾರೆ, ಸ್ವಲ್ಪ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಸೊ ಆ ಪ್ರಿಸರ್ವೇಟಿವ್ಸ್ ಇಂದ ಡೆಫಿನೆಟ್ ಆಗಿ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಇರ್ತಕ್ಕಂಥ ಹೆಲ್ತಿ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗ್ತಾ ಬರುತ್ತೆ. ಎರಡನೇದು, ಆದಷ್ಟು ಸ್ವಲ್ಪ ಕಾಫಿ ಟೀನ ಕಡಿಮೆ ಮಾಡಿ. ಆ ಕಾಫಿ ಟೀ ಏನ್ ಮಾಡುತ್ತೆ, ನಿಮ್ಮ ಡೈಜೆಷನ್ ಸಿಸ್ಟಮ್ ಅನ್ನ ಎಸಿಡಿಕ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಅದರ ಬದಲಾಗಿ ಸ್ವಲ್ಪ ಕಷಾಯನೋ, ಸಮ್ ಹರ್ಬಲ್ ಟೀಸ್ ನ ನೀವು ಇದು ಮಾಡ್ಕೊಳ್ಳಿ. ಯಾವ್ದಾರ ಒಂದು ಹೂವು ತಗೊಂಡ್ಬನ್ನಿ, ಒಂದು ದಾಸವಾಳ ಹೂವು ಆಗಿರ್ಬೋದು, ಮತ್ತೆ ಸುಮಾರು ಹೂವುಗಳನ್ನ ನಾವು ಬೆಳೆಸ್ಬೋದು, ಶಂಖಪುಷ್ಪ ಆಗಿರ್ಬೋದು. ಸೊ ಈ ಒಂದು ಈವನ್ ನಮ್ಮ ಅಂಬ್ರೆ ಹೂವು ಅಂತ ಕರೀತಾರೆ ಹಳ್ಳಿ ಕಡೆ, ಸುಮಾರು ಹೂವನ ನೀವು ಟೀ ಆಗಿ ಬೆಳೆಸ್ಬೋದು. ಜಸ್ಟ್ ಬಿಸಿ ನೀರಿಗೆ ಅದನ್ನ ಹಾಕ್ಬಿಟ್ಟು ಹೂವನ್ನ ಎತ್ತಿ ಅದೆಲ್ಲ ಎಸೆನ್ಸ್ ಬಿಡುತ್ತೆ, ಅದಕ್ಕೊಂದ್ ಸ್ವಲ್ಪ ಒಂದು ಚಮಚ ಜೇನುತುಪ್ಪ ಹಾಕಿದ್ರೆ ನಿಮ್ಗೆ ಹರ್ಬಲ್ ಟೀ ರೆಡಿ ಇರುತ್ತೆ. ಇಲ್ಲ ಸ್ವಲ್ಪ ನಿಮ್ಮ ಡೈಜೆಷನ್ ವೀಕ್ ಇದೆ ಅಂತಂದ್ರೆ ಒಂದು ಚಿಟಿಕೆ ಇಲ್ಲ 2 ಚಿಟಿಕೆ ನಿಮ್ಮ ಮಸಾಲೆ ಪದಾರ್ಥಗಳು ಮನೆಯಲ್ಲಿ ಏನಿರುತ್ತಲ್ವಾ, ಒಣ ಶುಂಠಿ ಪುಡಿ, ಚಕ್ಕೆ, ಲವಂಗ, ಧನಿಯಾ, ಓಕೆ, ಈ ತರದ್ ಇದನ್ನ ಸ್ವಲ್ಪ ನೀವು ಬಜೆ, ಓಕೆ, ಇದನ್ನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ನೀವು ಕಷಾಯ ತರ ಕುಡಿತಾ ಬಂದ್ರೆ ಡೈಜೆಷನ್ ಸ್ಟ್ರೆಂತ್ ಆಗುತ್ತೆ, ಪ್ಲಸ್ ನೀವು ಟೀ ಕುಡ್ದಂಗೂ ಇರುತ್ತೆ. ಬಟ್ ಟೀನಲ್ಲಿ ಎಲ್ಲಾದ್ರೂ ವಿಷಕಾರಿ. ಟೀ ಪುಡಿ, ಕಾಫಿ ಪುಡಿ ಎಷ್ಟು ತೊಂದರೆ ಮಾಡುತ್ತೋ ಅಷ್ಟೇ ತೊಂದರೆ ಅದರಲ್ಲಿ ಹಾಕೋ ಹಾಲು ಮಾಡುತ್ತೆ, ಅದರಲ್ಲಿ ಸೇರ್ಸೋ ಸಕ್ಕರೆನೂ ಮಾಡುತ್ತೆ. ಆದಷ್ಟು ತಾವುಗಳು ಹೈಬ್ರಿಡ್ ಹಸುಗಳು ಇಲ್ಲ ಎಮ್ಮೆಗುಡಿ ಏನ ಹಾಲಿರುತ್ತೆ ಆದಷ್ಟು ಕಡಿಮೆ ಮಾಡಿ. ಅದನ್ನ ನೀವು 2-3 ವಾರ ಕಡಿಮೆ ಮಾಡಿ ನಿಮ್ ಡೈಜೆಷನ್ ರಿಕವರಿ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲ ಸರ್, ನಾವು ಹಾಲ್ದೆ ಏನು ಕಾಫಿ ಟೀ ಕುಡಿಯಲ್ಲ, ಮೊಸರು ಮಜ್ಜಿಗೆ ತಿಂತೀವಿ, ಆದಷ್ಟು ದೇಶಿ ತಳಿ ಸಿಕ್ಕರೆ ಒಳ್ಳೇದು. ಸೊ ಹೈಬ್ರಿಡ್ ಏನಾಗುತ್ತೆ ಅದರಲ್ಲಿ ಪ್ರಚೋದಕ ಪದಾರ್ಥಗಳು ಏನಂತ ಕರಿತೀವಿ ನಾವು, ಅಂದ್ರೆ ಈ ಒಂದು ಸ್ಟಿರಾಯ್ಡ್ಸ್ ಹೆಚ್ಚು ಉತ್ಪಾದನೆ ಆಗ್ಬೇಕು ಹಾಲಿಗೆ ಅಂತೇಳಿ. ಆಲ್ಮೋಸ್ಟ್ ಅವು ಕೊಡೋ ಫುಡ್ ಆಗಿರ್ಬೋದು, ಇಂಡಿ ಬೂಸ್ ಆಗಿರ್ಬೋದು, ಸ್ವಲ್ಪ ಎಕ್ಸ್ಟ್ರಾ ಗ್ರೋತ್ ನ ಟ್ರಿಗರ್ ಮಾಡ್ತವೆ. ಸೊ ಹಾಗಾಗಿ ತಾವುಗಳು ಆದಷ್ಟು ತಾವು ತಿನ್ನೋ ಪದಾರ್ಥ ಹೈಬ್ರಿಡ್ ಆಗಿರ್ಬಾರ್ದು. ನೀವು ಡೈರಿ ಪ್ರಾಡಕ್ಟ್ಸ್ ಕಡಿಮೆ ಇದು ಪ್ರಾಡಕ್ಟ್ ನ ಕಡಿಮೆ ಯೂಸ್ ಮಾಡೋದು ಕಡಿಮೆ ಮಾಡಿದ್ರೆ, ಅಂದ್ರೆ ಎಸ್ಪೆಷಲಿ ಪ್ಯಾಕೆಟ್ ಹಾಲು, ನೀವೇನು ಒಳ್ಳೆ ಕೆಲಸ ಮಾಡದೇ ಇದ್ರೆ ಪರವಾಗಿಲ್ಲ, ಕೆಟ್ಟ ಕೆಲಸ ಮಾಡದೇ ಇದ್ರೆ ಸಾಕು, ಡೈಜೆಷನ್ ಇಂಪ್ರೂವ್ ಆಗ್ತಾ ಬರುತ್ತೆ. ಇಲ್ಲ ಸರ್, ನಮ್ಮ ಮನೆಯಲ್ಲಿ ನಾಟಿ ಹಸು ಇದೆ, ಎಮ್ಮೆ ಇದೆ, ಬಳಸ್ಬೋದು. ಬಟ್ ಈವನ್ ದೇಶಿ ಹಸುದಿದ್ರು ನಿಮ್ಮ ಡೈಜೆಷನ್ ವೀಕ್ ಇರೋ ಟೈಮಲ್ಲಿ ಹಾಲು ಮತ್ತೆ ಮಾಂಸ ಸ್ವಲ್ಪ ದಿವಸ ಅವಾಯ್ಡ್ ಮಾಡಿ. ಮೊಟ್ಟೆ ತಿನ್ಬೋದು,
ಚಿಕನ್ನು ಮಟನ್ನು ಈ ತರ ಸ್ವಲ್ಪ ಹಾರ್ಡ್ ಟು ಡೈಜೆಸ್ಟ್ ಫುಡ್ ಅವಾಯ್ಡ್ ಮಾಡಿದಾಗ ಡೈಜೆಷನ್ ರಿಕವರ್ ಆಗುತ್ತೆ. ನೀವು ಪ್ರೋಟೀನ್ ಲೀಕೇಜ್ ಆಗ್ತಾ ಇದೆ, ಇಲ್ಲ ಬ್ಲಡ್ ಶುಗರ್ ಜಾಸ್ತಿ ಆಗ್ತಿದೆ ಅಂತ ಯಾವುದೇ ಮೆಡಿಸಿನ್ ತಗೊಂಡ್ರು ಅದ್ರದ್ದು ರೂಟ್ ಕಾಸ್ ಸ್ಟಮಕ್ ಅಲ್ಲಿ ಇರುತ್ತೆ. ಹಾಗಾಗಿ ನೀವು ಆದಷ್ಟು ದೇಶಿ ತಳಿ ಆಹಾರನ ನೀವು ಬಳಸ್ತಾ ಬನ್ನಿ, ಸರಿನಾ? ಪ್ಲಸ್ ಸ್ವಲ್ಪ ದೇಹ ಬಿಸಿಲು ತಗೊಳ್ಳಿ, ಅಟ್ಲೀಸ್ಟ್ 1/2 ಅವರ್ 1 ಅವರ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಅದನ್ನ ನಿಮ್ಮ ದೇಹ ಫೈನಲ್ ಆಗಿ ನಿಮ್ಮ ದೇಹ ವರ್ಕ್ ಮಾಡಬೇಕು, ಎಲ್ಲಾ ಆರ್ಗನ್ಸ್ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಪಿತ್ತ ಬೇಕು, ಅಂದ್ರೆ ಫೈರ್ ಬೇಕು. ಆ ಫೈರ್ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ ಫೈರ್? ಓಡಾಡಿದ್ರೆ ಬರುತ್ತೆ, ಓಕೆ, ಖುಷಿಯಾಗಿದ್ರೆ ಬರುತ್ತೆ. ಪ್ಲಸ್ ಸನ್ಲೈಟ್ ಹೋದ್ರೂ ದೇಹ ವರ್ಕಿಂಗ್ ಫಂಕ್ಷನ್ ಇಂಪ್ರೂವ್ ಆಗ್ತಾ ಇಲ್ಲ ಅಂದ್ರೆ ಯು ಕ್ಯಾನ್ ಯೂಸ್ ಸ್ಕೈ ಬ್ಲೂ ಕಲರ್. ನೀವು ಸ್ಕೈ ಬ್ಲೂ ಕಲರ್ನ ಸ್ಟಮಕ್ ರಿಫ್ಲೆಕ್ಸ್ ಇಲ್ಲಿ ಈ ತರ ಆಗ್ತಾ ಬಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಅವೆರಡನ್ನು ಡೈಜೆಷನ್ ಇಂಪ್ರೂವ್ಮೆಂಟ್ ಆಗೋದು ನೋಡ್ಬೋದು. ನಿಮಗೆ ಪ್ರೋಟೀನ್ ಇಂಡೈಜೆಷನ್ ಆದ್ರೆ ಯೂರಿನ್ ಅಲ್ಲಿ ನೊರೆ ಬರುತ್ತೆ, ಕಾರ್ಬೋಹೈಡ್ರೇಟ್ ಇಂಡೈಜೆಷನ್ ಆದ್ರೆಗಿನಾಗಿ ನಿಮ್ಗೆ ಫ್ರೀಕ್ವೆಂಟ್ ಯೂರಿನೇಷನ್, ಪದೇ ಪದೇ ಯೂರಿನೇಷನ್ಗೆ ಹೋಗ್ಬೇಕನ್ಸುತ್ತೆ. ಅದೇ ಆಯಿಲ್ ಫುಡ್ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದ್ರೆಗಿನಾಗಿ ಸ್ಲೋ ಯೂರಿನೇಷನ್ ಆಗುತ್ತೆ. ನೀವು ಜಸ್ಟ್ ಯೂರಿನ್ ಡಯಾಗ್ನಿಸಿಸ್ ಆಗಿ ಯೂಸ್ ಮಾಡ್ಬೋದು, ಸೊ ಯೂರಿನ್ ಹೇಗೆ ಪಾಸ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲ ಸರ್, ಯೂರಿನ್ ಸ್ಲೋ ಇಲ್ಲ, ಫಾಸ್ಟ್ ಆಗಿದೆ, ಫ್ರೀಕ್ವೆಂಟ್ ಆಗಿಲ್ಲ, ಈವನ್ ಬಬಲ್ಸ್ ಬರ್ತಾ ಇಲ್ಲ, ದೆನ್ ಇಟ್ಸ್ ಫೈನ್. ನಿಮ್ ಡೈಜೆಷನ್ ಚೆನ್ನಾಗಿದೆ, ಡೈಜೆಷನ್ ಚೆನ್ನಾಗಿರೋದ್ರಿಂದ ಅದರ್ ಆರ್ಗನ್ಸ್ ಚೆನ್ನಾಗಿದೆ. ಸೊ ಈ ಸ್ಟಮಕ್ ರಿಫ್ಲೆಕ್ಸಿವ್ ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ, ಮತ್ತೆ ನೀವು ಬಲಗಡೆ ತೋರು ಬೆರಳು ಈ ಸ್ಟಮಕ್ ರಿಫ್ಲೆಕ್ಸ್ಗೆ ಯೆಲ್ಲೋ ಕಲರ್ ಹಾಕಿ ಇಲ್ಲಿ. ಈ ಸ್ಕೈ ಬ್ಲೂ ಮತ್ತೆ ಯೆಲ್ಲೋನ ಸ್ಟಮಕ್ ರಿಫ್ಲೆಕ್ಸ್ ಅಂಡ್ ಫಿಂಗರ್ ರಿಫ್ಲೆಕ್ಸ್ ಹಾಕಿದಾಗ ಇದು ಹೆಲ್ಪ್ ಮಾಡುತ್ತೆ ನಿಮ್ಮ ಜಠರಾಗ್ನಿ ಪ್ರಬಲ ಆಗೋದಕ್ಕೆ, ನಿಮ್ಮ ಅಗ್ನಿ ಮಂದಿ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಡೈಜೆಷನ್ಗೆ ಒತ್ತು ಕೊಡಿ. ನಿಮ್ ಪ್ರಾಬ್ಲಮ್ ಯುಟೆರಸ್ ಅಲ್ಲಿ ಇರ್ಬೋದು, ಇಲ್ಲ ಬ್ಲಾಡರ್ ಅಲ್ಲಿ ಇರ್ಬೋದು, ಇಲ್ಲ ಬ್ಲಡ್ ಅಲ್ಲಿ ಇರ್ಬೋದು. ಬಟ್ ಅದೆಲ್ಲದಕ್ಕೆ ಆ ಮೂಲ, ಆ ಎನರ್ಜಿ ಪಾಸ್ ಮಾಡೋದು ಎಲ್ಲಿ ಅಂತಂದ್ರೆ ನಿಮ್ಮ ಡೈಜೆಷನ್. ಅಂಡ್ ಸ್ಟಮಕ್ ಮೆರಿಡಿಯನ್ ಅಂಡ್ ಸ್ಪ್ಲೀನ್ ಮೆರಿಡಿಯನ್ ಅಂಡ್ ಲಿವರ್, ಈ 3 ಮೆರಿಡಿಯನ್ ಅಲ್ಲಿ ಲೆಗ್ ಅಲ್ಲೇ ಪಾಸ್ ಆಗೋದ್ರಿಂದ ಆದಷ್ಟು ನೀವು ಲೆಗ್ ಎಕ್ಸರ್ಸೈಸಸ್ ನ ಹೆಚ್ಚಾಗಿ ಮಾಡಿ, ಮತ್ತೆ ವಾಕಿಂಗ್ ಮಾಡಿ. ಊಟ ಆದ್ಮೇಲೆ ಒಂದು 5 ನಿಮಿಷ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಯಾಕೆ ವಜ್ರಾಸನದಲ್ಲಿ ಕೂತ್ಕೋಬೇಕು ಊಟ ಆದ್ಮೇಲೆ ಅಂತಂದ್ರೆ ಆ ಮೆರಿಡಿಯನ್ ಸ್ಟ್ರೆಚ್ ಆಗ್ತವೆ, ಸ್ಟಮಕ್, ಸ್ಪ್ಲೀನ್ ಮತ್ತೆ ಲಿವರ್, ಈ 3 ಮೆರಿಡಿಯನ್ ಡೈಜೆಷನ್ ಇಂಪ್ರೂವ್ ಮಾಡಿ. ಯಾವಾಗ ಮೆರಿಡಿಯನ್ ಅಲ್ಲಿ ಎನರ್ಜಿ ಫ್ಲೋ ಚೆನ್ನಾಗಿರುತ್ತೋ ಆಟೋಮೆಟಿಕ್ ಆಗಿ ನಿಮ್ಮ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಮೆರಿಡಿಯನ್ ಹಾಳು ಮಾಡಿಬಿಡಿ ಅಷ್ಟೇ, ಮೋಸ್ಟ್ ಇಂಪಾರ್ಟೆಂಟ್. ನೀವು ರಿಫೈನ್ಡ್ ಆಯಿಲ್ ಕೊಡ್ತಾ ಬನ್ನಿ, ಆಟೋಮೆಟಿಕಲಿ ಸ್ಪ್ಲೀನ್ ಮೆರಿಡಿಯನ್ ನಲ್ಲಿ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಲಿವರ್ ಮೆರಿಡಿಯನ್ ನಲ್ಲಿ ಅತಿ ದೊಡ್ಡ ಚೇಂಜಸ್ ಮಾಡ್ಕೊಳೋದು ಬೇಕಾಗಿಲ್ಲ, ಸ್ಮಾಲ್ ಚೇಂಜಸ್. ಇವೆಲ್ಲ ಚೇಂಜಸ್ ತುಂಬಾ ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ಅವ್ರೇನ್ ಚೇಂಜ್ ಮಾಡ್ಕೊಳೋದು ಬೇಕಾಗಿಲ್ಲ. ಸ್ಟ್ರಾಂಗ್ ಆಗಿದೆ ಡೈಜೆಷನ್, ಎಲ್ಲ ನಾರ್ಮಲ್ ಆಗಿದ್ದೀನಿ ಅಂದ್ರೆ ನೀವು ಟೀ ಕುಡಿಬೋದು, ತೊಂದರೆ ಇಲ್ಲ, ಇಟ್ಸ್ ಗುಡ್. ಬಟ್ ಅಗೇನ್ ಯು ಡಿಸೈಡ್, ಆದಷ್ಟು ಮುಂದೆ ನಿಮ್ಮ ಡೈಜೆಷನ್ ವೀಕ್ ಆಗಬಾರ್ದು ಅಂತಂದ್ರೆ ಹಾಲು ಇಸ್ ಅ ಮೋಸ್ಟ್ ಡೇಂಜರಸ್ ಫುಡ್ ರೈಟ್ ನೌ. ಇಲ್ಲ ನಾನು ಹಾಲನ್ನು ಬಳಸಲೇಬೇಕಂದ್ರೆ ಬೆಟರ್ ಒಂದು ಆಕಳು ಇಲ್ಲ ಎಮ್ಮೆ ಕಟ್ಟೋದು. ಅದು ಸಿಟಿಗಳಲ್ಲಿ ಸಾಧ್ಯ ಆಗಲ್ಲ. ತುಂಬಾ A2 ಮಿಲ್ಕ್ ಅಂತ ಕೊಡ್ತಾರೆ, ಆ ಮಿಲ್ಕ್, ಬಟ್ 10 ಜನಕ್ಕೆ ಕೊಡ್ಬೇಕಾದ್ರೆ ಎಲ್ಲ ಸರಿ ಇರುತ್ತೆ. ಅದನ್ನೇ 100 ಜನಕ್ಕೆ 1000 ಜನಕ್ಕೆ ಕೊಡ್ತಾ ಇದೀವಿ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ಕ್ವಾಲಿಟಿ ಅಲ್ವಾ? ನಾವು ಬೆಳ್ಕೊಂಡು ನಾವು ಕರ್ಕೊಂಡು ತಿಂದ್ರೇನೆ ಸತ್ಯ ಅಲ್ಲಿ.
ಉಳಿದಿದ್ದೇನೇ ಆದ್ರೂ ಅದು ಅಷ್ಟ ನಿಮ್ ಡೈಜೆಷನ್ ಹೇಳ್ಬಿಡುತ್ತೆ. ಒನ್ಸ್ ನೀವು ಯಾವುದೇ ಒಂದು ಪಾಶ್ಚರೈಸ್ ಸ್ಕಿಮ್ಡ್ ಮಿಲ್ಕ್ ಆಗಿರ್ಬೋದು, ಇಲ್ಲ ಹೈಬ್ರಿಡ್ ಹಸುದ್ ಮಿಲ್ಕ್ ಆಗಿರ್ಬೋದು, ತಗೊಂಡ ತಕ್ಷಣ ಯು ಫೀಲ್ ಸಮ್ ಬ್ಲೋಟಿಂಗ್, ಹೆವಿನೆಸ್, ಇಂಡೈಜೆಷನ್. ಇವತ್ತು ನಮ್ಮೆಲ್ರಿಗೂ ಪ್ರೊಬಯೋಟಿಕ್ಸ್ ಬೇಕು. ಯಾಕಂದ್ರೆ ಇವತ್ತು ಡೈಜೆಷನ್ ಯಾಕಾಗಿ ಹಾಳಾಗಿದೆ ಅಂತಂದ್ರೆ, ನಮ್ಮ ಜೀರ್ಣಾಂಗವ್ಯೂಹದಲ್ಲಿ ಮೋರ್ ದೆನ್ 20 ವೆರೈಟೀಸ್ ಆಫ್ ಬ್ಯಾಕ್ಟೀರಿಯಾಸ್ ಇದೆ, ಹೆಲ್ತಿ ಬ್ಯಾಕ್ಟೀರಿಯಾಸ್. ಅದನ್ನ ನಾವು ಪ್ರಿಸರ್ವೇಟಿವ್ಸ್ ಫುಡ್ ಇಂದ, ಪ್ರಿಸರ್ವೇಟಿವ್ಸ್ ಮೆಥಡ್ಸ್ ಇಂದ, ಪೇನ್ ಕಿಲ್ಲರ್ಸ್ ಇಂದ ಅದನ್ನೆಲ್ಲ ಹಾಳು ಮಾಡ್ಕೋತಾ ಇದೀವಿ. ಆದಷ್ಟು ದೇಶಿ ತಳಿ ಕಾಳುಗಳನ್ನ ಬಳಸಿದಾಗ ಅದೆಲ್ಲವುದು ರೀಗೇನ್ ಆಗುತ್ತೆ. ಸೊ ಮಿಲೆಟ್ಸ್ ಇಂದ ಅಂಬ್ಲಿ ತರ ಮಾಡ್ಕೊಂಡು ಕುಡಿಬಹುದು. ಓಕೆ, ಸಜ್ಜೆ, ರಾಗಿ, ಜೋಳ ಇದನ್ನೆಲ್ಲ ಬೆಳೆಸಿ. ನಿಮ್ಗೆ ಹೆಚ್ಚು ಕಡಿಮೆ 20ರಿಂದ 30 ಧಾನ್ಯಗಳಿದೆ ತಿನ್ನಕ್ಕೆ. ಎರಡನ್ನೇ ಇಟ್ಕೊಂಡು ಕೂತ್ಕೊಂಡಿದ್ದೀರಾ, ಅಕ್ಕಿ, ಗೋಧಿನ. ಪೂರ್ತಿ ಬಳಸಕ್ಕಾಗಿಲ್ಲ ಅಂದ್ರೂ ಬೆಳಿಗ್ಗೆ 1 ಗ್ಲಾಸ್ ಅಂಬ್ಲಿ ಕುಡೀರಿ. ರಾತ್ರಿ ಒಂದಿಷ್ಟು ಮಿಲೆಟ್ ಅನ್ನ ಬೇಯಿಸಿ ನೀರಾಕ್ಬಿಟ್ಟು ಒಂದ್ ಗಡಿಗೆನಲ್ಲಿ ಇಟ್ಟಿರಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಅಂಬ್ಲಿ ಕುಡೀರಿ ಅದನ್ನ. ಅದಾದ್ಮೇಲೆ ತಿಂಡಿ ತಿನ್ನೋದು, ಊಟ ಮಾಡೋದು ನಿಮಗ್ ಬಿಟ್ಟಿದ್ದು. ಆ ಮಿಲೆಟ್ಟಿನ ರಾತ್ರಿ ಬೇಯಿಸಿ ಅದನ್ನ ಒಂದು ಮಡಿಕೆನಲ್ಲಿ ಬಟ್ಟೆ ಕಟ್ಟಿ ಇಟ್ಟಾಗ ನಮ್ಮ ಇಂಟೆಸ್ಟೈನಿಗೆ ಬೇಕಾಗಿರ್ತಕ್ಕಂಥ ಹೆಲ್ತಿ ಬ್ಯಾಕ್ಟೀರಿಯಾಸ್ ಅದರಲ್ಲಿ ಗ್ರೋ ಆಗುತ್ತೆ. ಅದನ್ನ ಒಂದು ಗ್ಲಾಸ್ ತಗೊಂಡು ಆಮೇಲೆ ನೀವು ತಿಂಡಿ, ಊಟ ಏನೇ ಮಾಡಿದ್ರು ತೊಂದರೆ ಇಲ್ಲ. ಸೊ ಆದಷ್ಟು ಜನಕ್ಕೆ ಹೆಲ್ತಿ ಫುಡ್ ಕೊಡಕ್ ಟ್ರೈ ಮಾಡ್ತಾ ಇದೀವಿ ನಾವು. ಬಸವ ಆರ್ಗ್ಯಾನಿಕ್ಸ್ ಇಂದ ತುಂಬಾ ಜನಕ್ಕೆ ಅಕ್ಕಿ ಕೊಟ್ಟಿದೀವಿ. ಇನ್ನು ಯಾರಿಗಾದ್ರೂ ಅಕ್ಕಿ ಸಿಕ್ಕಿಲ್ಲ ಅಂದ್ರೆ basvaacademy.shop ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಬುಕ್ ಮಾಡಿ. ವಿತಿನ್ 1 ವೀಕ್ ಅಲ್ಲಿ ನಿಮ್ಗೆ ತಲುಪುತ್ತೆ. ಸರಿನಾ? ಎನಿ ಕ್ವಶನ್ಸ್ ರಿಲೇಟೆಡ್ ಟು ಕಲರ್ ಥೆರಪಿ ಯು ಕ್ಯಾನ್ ಆಸ್ಕ್. ಎಸ್ ರಘು? ನಮಸ್ಕಾರ ಸರ್. ನಮಸ್ಕಾರ ರಘು, ಯಾವ ಊರು? ಸರ್ KGF ಹತ್ರ ಕೆಂಪಾಪುರ ಸರ್. ಕೆಂಪಾಪುರ, ಹೇಳಿ ರಘು. ಸರ್ ಇದು ಕಲ್ಲರ್ ಥೆರಪಿ, ಆರಿಕುಲರ್ ಥೆರಪಿಯಿಂದ ವೀಸಿಂಗ್ ಪ್ರಾಬ್ಲಮ್ ಇತ್ತು ಸರ್ ನನ್ಗೆ. ಅದ್ 3 ವರ್ಷದಿಂದ ಇತ್ತು ಸರ್. ಇವಾಗ ಈ ಚಳಿಗಾಲದಲ್ಲೂ ಆ ವೀಸಿಂಗ್ ಪ್ರಾಬ್ಲಮ್ ಏನು ಬರ್ತಾ ಇಲ್ಲ ಸರ್. 13 ವರ್ಷದಿಂದ ಇದ್ದಿದ್ದು ಎಷ್ಟು 3 ತಿಂಗಳಿಗೆ ಹೋಯ್ತಾ, 3 ವಾರಕ್ಕೆ ಹೋಯ್ತಾ? 3 ತಿಂಗಳಾಯ್ತು ಸರ್. ನಾನು ಫಸ್ಟ್ ಅಲ್ಲಿ TM ಪಾಯಿಂಟ್ಗಳು ಎಲ್ಲ ಇದ್ ಮಾಡ್ತಾ ಇದ್ದೆ ಸರ್. ಕೋಲ್ಡ್ಗೂ ಹಾಕೋದು, ಹೀಟ್ಗೂ ಹಾಕೋದು ಎಲ್ಲ ಟೆಸ್ಟ್ ಮಾಡ್ತಾ ಇದ್ದೆ. ಈ 1 ತಿಂಗಳಿಂದ ಬರೀ ಹೀಟ್ ಮಾಡ್ಕೊಂಡು ಆರಿಕುಲರ್ ವೀಸಿಂಗ್ ಪಾಯಿಂಟ್ ಪ್ರೆಸ್ ಮಾಡ್ತಾ ಇದ್ದೆ. ಈ ಸೀಸನ್ಗೆ ಏನೋ ಪ್ರಾಬ್ಲಮ್ ಬರ್ತಾ ಇಲ್ಲ ಸರ್. ಸೂಪರ್. ಇನ್ನು ಮುಂದಿನ ಯಾವ ಸೀಸನ್ ತೊಂದರೆ ಆಗಲ್ಲ, ಒಳ್ಳೇದಾಗ್ಲಿ. ತೊಂದರೆ ಆಗಲ್ಲ, ಬಂದ್ರೇನು ಅದನ್ನ ರೆಡಿ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಸರ್ ಇವಾಗ. ನೀವು TM ಸ್ಟೂಡೆಂಟಾ? ಹಾ, TM ಸ್ಟೂಡೆಂಟ್ ಸರ್. TM ಸ್ಟೂಡೆಂಟ್ ಕಾನ್ಫಿಡೆಂಟ್ ನೋಡಿ, ಅದು ಬಂದ್ರು ನಾನು ರೆಡಿ ಮಾಡ್ಕೋತೀನಿ ಅಂತ. ಯಾವ ಡಾಕ್ಟರ್ ಇಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಹೇಳಿ? ಖುಷಿ ಆಗುತ್ತೆ. ಚೆನ್ನಾಗಿ ಕಲೀರಿ TM ಅನ್ನ. ಯಾವಾಗಾದ್ರೂ ಸಾಧ್ಯ ಆದ್ರೆ ಬೆಂಗಳೂರು ಸೆಂಟ್ರಿಗೆ ಬನ್ನಿ ವಾಲಂಟಿಯರ್ ಆಗಿ. ಸೊ ಪ್ರಾಕ್ಟಿಕಲಿ ಚೆನ್ನಾಗಿ ಕಲೀರಿ. ಸಾಧ್ಯ ಅಷ್ಟು ಒಂದು 10-6 ಜನಕ್ಕೆ ಟ್ರೀಟ್ಮೆಂಟ್ ಕೊಡಿ. ಕೊಡ್ತಾ ಇದೀನಿ ಸರ್. ನಾನು ಈರುಳ್ಳಿ ವ್ಯಾಪಾರ ಮಾಡೋದು ಸರ್. ಊರುಗಳ ಮೇಲೆ ಹೋಗ್ತಾ ಇರ್ತೀನಿ. ಯಾರ್ ತೊಂದ್ರೆ ಅಂದ್ರೆ ಅವ್ರಿಗೆ ಕಲ್ಲರು, ಪ್ಯಾಂಟ್ ಯಾವ್ದೊಂದ್ ಕೊಟ್ಬಿಟ್ಟು ವಾರಕ್ಕೊಂದ್ಸಲ ಹೋಗ್ತೀನಿ ಆ ಊರಿಗೆ. ಫಿಕ್ಸ್ ಒಂದ್ ವಾರಕ್ಕೆ 4 ಊರ್ ಫಿಕ್ಸ್ ಆಗಿ ಹೋಗ್ತೀನಿ. ಆ ಊರಲ್ಲ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಈರುಳ್ಳಿ ತಕೊಳಕ್ ಬರ್ತಾರಲ್ಲ, ತೊಂದ್ರೆ ಅನ್ನೋರ್ಗ್ ಒಂದ್ ಪಾಯಿಂಟ್, ಒಂದ್ ಕಲ್ಲರ್ ಕೊಟ್ಬಿಟ್ಟು ಬರ್ತಾ ಇರ್ತೀನಿ ಸರ್. ಪಕ್ಕ ನೆಕ್ಸ್ಟ್ ಕಮಿಂಗ್ ಮಂತ್ಸ್ ಅಲ್ಲಿ ಈರುಳ್ಳಿ ತನಕ ಕಾಯ್ತಿರಲ್ಲ ಅವರು, ನಿನ್ ಟ್ರೀಟ್ಮೆಂಟ್ ಕಾಯ್ತಿರ್ತಾರೆ. ಕಾಯ್ತಾರೆ ಸರ್, ಇವಾಗ್ಲೇ ಕಾಯ್ತಾರೆ. ಸೂಪರ್. ಹಾ ಸರಿ. ಇನ್ನೊಂದು 1-2 ಪೇಷಂಟ್ ನನ್ಗೆ ಕನ್ಫ್ಯೂಷನ್ ಸರ್. ಅವ್ರಿಗೆ ಅಮಾವಾಸ್ಯೆ ಬಂತು ಅಂದ್ರೆ, ಅಮಾವಾಸ್ಯೆ ಪಾಡ್ಯ ಬಂತು ಅಂದ್ರೆ ತಲೆನೋವು ಸ್ಟಾರ್ಟ್ ಆಗತ್ತೆ ಸರ್. ಅಮಾವಾಸ್ಯೆ ಬಂತು ಅಂದ್ರೆ ತಲೆನೋವು ಜಾಸ್ತಿ ಆಗುತ್ತಾ? ಹಾ, ನಾನು GB40 ಒಂದ್ಸಲಿ ಸೆಲೆಕ್ಟ್ ಮಾಡಿದ್ದೆ ಒಂದ್ 20 ದಿವಸಕ್ಕೆ ಮುಂಚೆ. ಆಮೇಲೆ ಮತ್ತೆ ಬಂದಿತ್ತು. ಆಮೇಲೆ ನಾಡಿಸ್ವರದಲ್ಲಿ ಚೆಕ್ ಮಾಡಿದೆ, LU5 ಸೆಡೆಕ್ಟ್ ಕೊಟ್ಟಿತ್ತು. ಅವಾಗ ನಾನು ಸೆಡೆಕ್ಟ್ ಮಾಡಿರೋದಕ್ಕೂ ಇದಕ್ಕೂ ಲೆವೆಲ್ ಆಯ್ತು. ಆದ್ರೆ ಅವ್ರಿಗೆ ತೊಂದ್ರೆ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. LU5 ಸೆಡೆಕ್ಟ್ ಮಾಡಿದ್ಮೇಲೆ ಏನಾಗಿದೆ? ಹಂಗೆ ಇದೆ ಅಂತ ಹೇಳಿದ್ರು ಸರ್. ಮೊನ್ನೆನೆ ಮಾಡಿದ್ದು, ನೋಡೋಣ ವೇಟ್ ಮಾಡಿ ಅಂತ ಹೇಳಿದ್ದೀನಿ ಸರ್. ಒಂದ್ 3 days ವೇಟ್ ಮಾಡಿ. ಕೆಲವರಿಗೆ ಅಮಾವಾಸ್ಯೆ ಟೈಮಲ್ಲಿ, ಉಣ್ವೆ ಟೈಮಲ್ಲಿ ತೊಂದರೆ ಆಗುತ್ತೆ ಅಲ್ವಾ? ಅದು ಡೌಟ್, ಕನ್ಫ್ಯೂಷನ್ ಸರ್ ಅದು. ಅಲ್ಲ, ಆ ಟೈಮಲ್ಲಿ ಮಾತ್ರ ಯಾಕಾಗುತ್ತೆ? ವೆರಿ ಸಿಂಪಲ್. ಇಟ್ಸ್
ಅಮಾವಾಸ್ಯೆ ಅಂತಂದ್ರೆ ಆ ಚಂದ್ರ ಇರಲ್ಲ, ಅಬ್ಸೆಂಟ್ ಆಫ್ ಮೂನ್. ಸೊ ಹುಣ್ಣಿಮೆ ಅಂದ್ರೆ ಚಂದ್ರ. ಚಂದ್ರ ಈವನ್ ಅಕಾರ್ಡಿಂಗ್ ಟು ಅಸ್ಟ್ರಾಲಜಿ ಆಗಿರ್ಬೋದು, ಆಸ್ಟ್ರಾನಮಿ ಆಗಿರ್ಬೋದು, ಚಂದ್ರನ್ದು ಎನರ್ಜಿ ಬಂದ್ಬಿಟ್ಟು ವಾಟರ್. ಓಕೆ. ಸೊ ಹುಣ್ಣಿಮೆ ಟೈಮಲ್ಲೇ ತೊಂದರೆ ಬರ್ತಾ ಇದೆ ಅಂದ್ರೆ ಅವ್ರ ಬಾಡಿನಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ, ಇನ್ ಎನರ್ಜಿ ಜಾಸ್ತಿ ಇರುತ್ತೆ. ಅಮಾವಾಸ್ಯೆ ಟೈಮಲ್ಲಿ ಆಗ್ತಾ ಇದೆ ಅಂದ್ರೆ ಗ್ಯಾಂಗ್ ಎನರ್ಜಿ ಜಾಸ್ತಿ ಇರುತ್ತೆ. ಓಕೆ. ಅದೇ ಎರಡಕ್ಕೂ ಹೇಳಿದ್ರು ಸರ್. ಪಾಡ್ಯ ಬಂತು ಅಂದ್ರೆ ಕಂಪಲ್ಸರಿ ತಲೆನೋವು ಅಂತ ಇದ್ರು. ನೀವು ಚೆಕ್ ಮಾಡೋಣ ಅಂತ ಎರಡು ಕೊಟ್ಟಿದ್ರು. ಈ TM ಕೋರ್ಸ್ ಅಲ್ಲಿ ಇವಾಗ ಡಾಕ್ಟರ್ ಅಂದ್ರೆ ಬರೀ ಬ್ಲಡ್ ರಿಪೋರ್ಟ್ ಇಂದ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಯಾರೆಲ್ಲ TM ಕೋರ್ಸ್ ಮಾಡಿ TM ಸ್ಟೂಡೆಂಟ್ಸ್ ಇದ್ರೋ, TM ಹೀಲರ್ಸ್ ಎಲ್ರು ಬಸವ ಅಕಾಡೆಮಿಯಿಂದ ಕಲ್ತಿರೋರು, ನಿಮ್ಗೆ 16 ತರ ಡಯಾಗ್ನೋಸಿಸ್ ಮಾಡ್ಬೋದು. ಟಂಗ್ ಇಂದ ಮಾಡ್ಬೋದು, ಪಲ್ಸ್ ಇಂದ ಮಾಡ್ಬೋದು, ಈ ಅಮಾಸೆ ಹುಣ್ಣಿಮೆಯಿಂದನೂ ಮಾಡ್ಬೋದು, ಹಗಲು ರಾತ್ರಿಯಿಂದನೂ ಮಾಡ್ಬೋದು. ಊಟ ಸೇರುತ್ತಾ, ಸ್ಕಿನ್ ಕಲರ್ ಏನು, 16 ದಾರಿನಲ್ಲಿ ನಾವು ಡಯಾಗ್ನೋಸಿಸ್ ಮಾಡೋದನ್ನ ಹೇಳ್ಕೊಟ್ಟಿರ್ತೀವಿ. ನೀವು LE5 ಹಾಕಿದ ಮೇಲೆ ಅವ್ರು ಬೆಟರ್ ಆಗಿದ್ದಾರೆ ಅಂತಂದ್ರೆ ಅದ್ರ ಅರ್ಥ ಅವರಲ್ಲಿ ಕೋಲ್ಡ್ನೆಸ್ ಇತ್ತು ಅಂತ. LE5 ಹಾಕಿದ ಮೇಲೆ ಪೇನ್ ಜಾಸ್ತಿ ಆಗಿದೆ, ಸರಿ ಹೋಗಿಲ್ಲ ಅಂದ್ರೆ ಸಿಂಪಲ್, ಅದಕ್ಕೆ ಕೌಂಟರ್ ಪಾಯಿಂಟ್ LU725 ಮಾಡ್ಬಿಡಿ, ರೆಡಿ ಆಗ್ಬಿಡ್ತಾರೆ. ಸರಿ ಸರ್. ಎರಡರಲ್ಲೇ ಆಗುತ್ತೆ. ಸರಿನಾ? ಥ್ಯಾಂಕ್ ಯು. ಸರಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ತುಂಬಾ ಖುಷಿ ಆಗುತ್ತೆ. ನಮ್ಮ TM ಸ್ಟೂಡೆಂಟ್ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಜನರನ್ನು ವಾಸಿ ಮಾಡ್ತಿದ್ದಾರೆ. ನೋಡಿ, ಇವರು ಈರುಳ್ಳಿ ವ್ಯಾಪಾರ ಮಾಡ್ತಾರೆ, TM ಸ್ಟೂಡೆಂಟ್. ಕೆಲವರು ಡಾಕ್ಟರ್ TM ಸ್ಟೂಡೆಂಟ್ಸ್, ಪ್ರೊಫೆಸರ್ಸ್ TM ಸ್ಟೂಡೆಂಟ್ಸ್, ರೈತರು TM ಸ್ಟೂಡೆಂಟ್ಸ್. ಏನಿದು ವಿಶೇಷ TM ಸ್ಟೂಡೆಂಟ್ ಅಂತಂದ್ರೆ, TEM ಅಂದ್ರೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್. ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ನಿಮ್ಗೆ 1 ಇಯರ್ ಕೋರ್ಸ್ ಇರುತ್ತೆ. ಈ 1 ವರ್ಷದ ಕೋರ್ಸ್ ಅಲ್ಲಿ ಪ್ರತಿ ಒಂದನ್ನು ಹೇಳ್ಕೊಡ್ತೀವಿ. ಮಕ್ಕಳ ಡಾಕ್ಟರ್ ಮಕ್ಕಳಿಗೆ ನೋಡ್ತಾರೆ, ಲೇಡೀಸ್ ಡಾಕ್ಟರ್ ಲೇಡೀಸ್ಗೆ ನೋಡ್ತಾರೆ. ಬಟ್ TM ಸ್ಟೂಡೆಂಟ್ ಹಂಗಲ್ಲ, ಎಲ್ರೂ ನೋಡ್ತಾರೆ. ಅದು ದೈಹಿಕ ಕಾಯಿಲೆ ಇರ್ಬೋದು, ಮಾನಸಿಕ ಕಾಯಿಲೆ ಇರ್ಬೋದು, ಎಲ್ರಿಗೂ ಆ ಟ್ರೀಟ್ಮೆಂಟ್ ಕೊಡೋಷ್ಟು ಕಾನ್ಫಿಡೆಂಟ್, ಆ ಸ್ಕಿಲ್ ಅವರಲ್ಲಿ ತುಂಬಿರ್ತೀವಿ ನಾವು ಈ 1 ಇಯರ್ ಟ್ರೈನಿಂಗ್ ಅಲ್ಲಿ. ಸೊ ಲಾಸ್ಟ್ ಇಯರ್ ಜನವರಿ 14ನೇ ತಾರೀಕು ಕೋರ್ಸ್ ಸ್ಟಾರ್ಟ್ ಆಗಿತ್ತು. 3000 ಜನ ಜಾಯಿನ್ ಆಗಿದ್ರು. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಜನ ಹೀಲರ್ಸ್ ಸೃಷ್ಟಿಯಾಗಿದ್ದು ದಾಖಲೆ. ಈ ವರ್ಷ ಅದೇ 14ನೇ ತಾರೀಕು ಸಂಕ್ರಾಂತಿ ದಿವಸ ಮತ್ತೆ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ತಮ್ಮೆಲ್ರಿಗೂ ಸ್ವಾಗತ. ಸೊ ಆಲ್ರೆಡಿ 2000 ಜನ ಜಾಯಿನ್ ಆಗಿದ್ದಾರೆ. ಸೊ ಕೋರ್ಸ್ ಲಿಮಿಟ್ ಬಂದ್ಬಿಟ್ಟು 3000 ಪೀಪಲ್, ಅದು ಜೂಮ್ ಲಿಮಿಟ್ ಇರೋದು ಅಷ್ಟೇ ನಮಗೆ. ಸೊ ಇನ್ನೂ 1000 ಸಂಖ್ಯೆಯ ಸೀಟುಗಳು ಖಾಲಿ ಇದಾವೆ. ನೀವು ಹೀಲರ್ ಆಗ್ಬೇಕು, ಯಾವುದೇ ರೋಗದ ಬಗ್ಗೆ ಭಯ ಇಟ್ಕೋಬಾರ್ದು. ನನ್ನ ಮೊಬೈಲಲ್ಲಿ ಯಾವ ಹಾಸ್ಪಿಟ್ಲ್ ನಂಬರ್ ಇರಬಾರ್ದು ಅಂತ ನೀವು ಅನ್ಕೊಂಡಿದ್ರೆ ಡೆಫಿನೆಟ್ ಆಗಿ ನೀವು TM ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಅದ್ಭುತವಾಗಿರುತ್ತೆ. ಯು ಎಂಜಾಯ್. ಈ TM ಕೋರ್ಸ್ ಅಲ್ಲಿ ಪ್ರತಿಯೊಂದು ಹೇಳ್ಕೊಡ್ತೀವಿ. ಆಹಾರದ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ, ಎಮೋಷನ್ಸ್ ಬಗ್ಗೆ, ಕುಟುಂಬದ ಬಗ್ಗೆ, ಮತ್ತೆ ಹರ್ಬಲ್ಸ್ ಬಗ್ಗೆ, ಫ್ರೂಟ್ಸ್ ಬಗ್ಗೆ, ಅಕ್ಯುಪ್ರೆಷರ್ ಬಗ್ಗೆ, ಅಕ್ಯುಪಂಚರ್ ಪಾಯಿಂಟ್ಸ್ ಬಗ್ಗೆ, ನಾಡಿ ನೋಡೋದು, ಟಂಗ್ ನೋಡೋದು, ಎಲ್ಲವುದು ಇರುತ್ತೆ ಇದರಲ್ಲಿ. ಒಬ್ಬ TM ಸ್ಟೂಡೆಂಟ್ ಕಂಪ್ಲೀಟ್ ಇಕ್ವಿಪ್ಡ್ ಆಗಿರ್ತಾರೆ. ಅವರು ಒಂಥರ ಗುರುಗಳಿದ್ದಂಗೆ. ಓಕೆ, ತಮ್ಮೆಲ್ರಿಗೂ ಸ್ವಾಗತ ಈ TM ಕೋರ್ಸ್ಗೆ. ಡೆಫಿನೆಟ್ ಆಗಿ ನಿಮ್ಮನ್ನ ಪರಿಪೂರ್ಣ ಮಾಡುತ್ತೆ, ಅದ್ಭುತವಾಗಿ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡುತ್ತೆ. ಓಕೆ, ಸೊ ಇನ್ನು ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ರಿಗಾರ್ಡಿಂಗ್ ಅಕ್ಯುಪಂಚರ್, ಅಕ್ಯುಪ್ರೆಷರ್ ಬಗ್ಗೆ. ಸಾಮಿ ಗೌಡ, ಹೌ ಆರ್ ಯು? ಅನ್ಮ್ಯೂಟ್ ಪ್ಲೀಸ್. ಆಗಿದೆ ಸರ್. ಆಮಾ ಹೇಳಿ. ಸರ್, ವೆರಿ ಲಕ್ಕಿ ಟು ಹ್ಯಾವ್ ಯು ಸರ್. ನನ್ನ ಲೈಫ್ಗೆ ರಿಯಲಿ ಐ ಆಮ್ ಸೋ ವೆರಿ ಬ್ಲೆಸ್ಡ್. ಮೊದ್ಲು ನಂದು ಎಕ್ಸ್ಪೀರಿಯನ್ಸ್ ಹೇಳೋದಿದ್ರೆ, ನಾನು ನಿಮ್ಮ ಹತ್ರ ಬಂದಿದ್ದು ನಂದು ಪೀರಿಯಡ್ಸ್ ಪ್ರಾಬ್ಲಮ್ ಫಾರ್ ಮೈ ಫೈಬ್ರಾಯ್ಡ್ಸ್. ಆಮೇಲೆ ನೀವು ಮಣಿಕಂದನ್ ಸರ್ ನಂಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು. ಲಾಸ್ಟ್ 2 months ಇಂದ ಐ ಹ್ಯಾಡ್ ನಾಟ್ ಗಾಟ್ ಮೈ ಪೀರಿಯಡ್ಸ್. ಸೊ ಅದಕ್ಕೆ ಏನು ನಾನು ಐ ಥಾಟ್ ಇಟ್ ಸ್ಟಾಪ್ಡ್ ಅಂತ. ಈ ತಿಂಗಳು ಬಂದಿದೆ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಸರ್. ನಂಗೆ ಸ್ವಲ್ಪ ನೋವು ಆಗಿಲ್ಲ. ಅದೊಂದು ಭಯ ಇರ್ತಾ ಇತ್ತು ಸರ್. ನಂಗೆ 10 days 15 days ಬ್ಲೀಡಿಂಗ್ ಇರ್ತಾ ಇದ್ದಿತ್ತು. ಒಂಥರ ಅದು ಐ ಕಾಂಟ್ ಗೆಟ್ ಅಪ್ ಫ್ರಮ್ ದ ಬೆಡ್, ಆ ತರದೆಲ್ಲ ನಾನು ನಿಮ್ಗೆ ತೊಂದರೆ ಎಲ್ಲ ಹೇಳಿದ್ದೆ.
ಈ ಸತಿ ಇಟ್ ಇಸ್ ಲೈಕ್ ಪ್ರಾಬ್ಲಮ್ ಇಲ್ದೇ ಇರೋ ಅಂತದ್ದು ಸರ್. ಇವಾಗ್ಲೇ ನೀವು ಅದು ಹೇಳ್ತಾ ಇದ್ದಿದ್ದು ಹಾಲು ಎಲ್ಲ ಅದೆಲ್ಲ ನಾನು ಚೇಂಜಸ್ ಎಲ್ಲ ಮಾಡಿ ಐ ಆಮ್ ಜಸ್ಟ್ ಟೀ ಹ್ಯಾಬಿಟ್ ಬಿಡಕ್ ಆಗ್ತಾ ಇಲ್ಲ. ಬೆಳಿಗ್ಗೆ ಒಂದ್ಸತಿ ಐ ಜಸ್ಟ್ ಟೇಕ್. ಸೊ ಹರ್ಬಲ್ ಟೀ ಮಾಡ್ಕೊಳ್ಳಿ, ನಾನು ಮಾಡ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿದೆ. ಎಸ್, ಟ್ರೈಯಿಂಗ್ ಟು, ಅಂದ್ರೆ ಸ್ವಲ್ಪನೇ ಹಾಲು ಹಾಕೊಂಡು ನೀರ್ ಜಾಸ್ತಿ ಇರುತ್ತೆ ಆತರ ಐ ಆಮ್ ಜಸ್ಟ್ ಟೇಕಿಂಗ್. ಬಟ್ ಲಿಟ್ರಲಿ ಈಟಿಂಗ್ ಹ್ಯಾಬಿಟ್ಸ್ ಆರ್ಗ್ಯಾನಿಕ್ ನೀವು ಹೇಳಿದ ಪ್ರಕಾರ ಎಲ್ಲ ಚೇಂಜಸ್ ಮಾಡಿ ಮೈ ಲೈಫ್ ಹ್ಯಾಸ್ ಚೇಂಜ್. ಯಾಕಂದ್ರೆ ಎಲ್ಲಾ ಗೈನಾಕ್ ಹತ್ರ ನಿಮ್ ಎನರ್ಜಿ ಲೆವೆಲ್ಸ್ 10 ವರ್ಷ ಹಿಂದಕ್ಕೆ ಹೋಗಿದೆನಾ? ಎಸ್ ಸರ್, ನಾನು ಮೊದ್ಲು ವಾಕಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನೌ ಐ ಆಮ್ ಏಬಲ್ ಟು ಡೂ ವಾಕಿಂಗ್ ಸರ್. ನನ್ ಮನೆ ಎದುರುಗಡೆನೆ ಪಾರ್ಕ್ ಇದೆ, ಆದ್ರೆ ನನ್ನಿಂದ 1 ರೌಂಡ್ ಆಗ್ತಾ ಇರ್ಲಿಲ್ಲ. ನೌ ಐ ಆಮ್ ಜಸ್ಟ್ ಏಬಲ್ ಟು ಡೂ 5000 6000 ಸ್ಟೆಪ್ಸ್ ಆತರ ಎಲ್ಲ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಇದೆಲ್ಲ ಆಗಿದ್ದು ಯಾವ್ದಾರ ಮೆಡಿಸಿನ್ ತಗೊಂಡಾ? ಇಲ್ಲ ಸರ್, ನೋ ಮೆಡಿಸಿನ್ಸ್. ಜಸ್ಟ್ ಬಾಡಿ ಎನರ್ಜಿ ಅಲೈನ್ ಆಗಿದೆ, ಫುಡ್ ಚೇಂಜಸ್ ಆಗಿದೆ, ಲೈಫ್ ಸ್ಟೈಲ್ ಕರೆಕ್ಷನ್ ಆಗಿದೆ. ಎಸ್ ಎಸ್. ಸೊ TM ಪಾಯಿಂಟ್ಸ್ ಇಂದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, 1 ಪಾಯಿಂಟ್ ಕೊಟ್ರೆ 10 ಬೆನಿಫಿಟ್ ಇರುತ್ತೆ. ಇವಾಗ ಮೆಡಿಸಿನ್ ತಗೊಂಡಂಗೆ, ಮೆಡಿಸಿನ್ ಒಂದ್ ಮೆಡಿಸಿನ್ ತಗೊಂಡ್ರೆ 10 ಸೈಡ್ ಎಫೆಕ್ಟ್ ಇರುತ್ತಲ್ಲ, ಅದ್ರಂಗೆ ನಾವು 1 ಪಾಯಿಂಟ್ ಕೊಟ್ರೆ 10 ಎಫೆಕ್ಟ್, ಬೆಟರ್ ಎಫೆಕ್ಟ್ ಇರ್ತೈತೆ. ಅಮ್ಮೇಗೌಡ, TM ಕಲಿತಾ ಇದ್ದೀರಾ? ಕಲಿತಾ ಇದೀನಿ ಸರ್. ನನ್ನ ಕೆಲ್ಸದಮ್ಮ, ನನ್ನ ಹೆಲ್ಪರ್ ಮೇಡ್ ಇದಾಳಲ್ಲ, 1 ವರ್ಷದಿಂದ ಅವಳಿಗೂ ಡಾಕ್ಟರ್ ಹತ್ರ ಹೋಗಕ್ ಬಿಟ್ಟಿಲ್ಲ ಸರ್. ಏನಿದ್ರು ಕಲರ್ ಬ್ಯಾಕ್ ಪೇನ್ ಇದೆ, ಅದಿದೆ ಅಂತ ಎಲ್ಲ ಅವಳಿಗೂನು ಐ ಓನ್ಲಿ ಟ್ರೀಟ್, ಬೇರೆಯವ್ರಿಗೆ ಎಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದೀನಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಭಗವಾನ್ आपको बहुत सक्सेस दे and give you a long life sir. Thank you so much. ನನ್ ಸಕ್ಸಸ್ ಎಲ್ಲಿದೆ ಅಂದ್ರೆ ನಿಮ್ ಪ್ರಾಕ್ಟೀಸ್ ಅಲ್ಲಿ ಇದೆ. ನೀವೊಂದ್ 100 ಜನಕ್ಕೆ ವಾಸಿ ಮಾಡಿದ್ರೆ ನನ್ ಸಕ್ಸಸ್. ಐ ವಾಂಟ್ ಟು ಲೈಕ್ ಗೈನಕಾಲಜಿಸ್ಟ್ ಹತ್ರ ಹೋಗಿ ಹೇಳ್ಬೇಕು ಸರ್, ಎಲ್ಲಾ ಗೈನಾಕ್ಸ್ನು ಮೊದ್ಲು ಈವನ್ ಡಾಕ್ಟರ್ ಹತ್ರ ಹೋದ್ರೆ ಸೀದಾ ಯೂಟ್ರಸ್ ತೆಗೆದ್ ಬಿಡಿ ಅಂತ ಹೇಳ್ಬಿಡ್ತಾರೆ. ನೋ ಅದರ್ ಸೊಲ್ಯೂಷನ್ ದೇ ಗಿವ್, ಬಟ್ ವಿತ್ ಯು ಇಟ್ ಇಸ್ ಡಿಫರೆಂಟ್ ಸರ್. ಇಟ್ ಇಸ್ ರಿಯಲಿ ಡಿಫರೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಒಳ್ಳೇದಾಗ್ಲಿ. ಡೆಫಿನೆಟ್ ಆಗಿ ಆಮಿಗೌಡ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದಾಗೆ, ಪ್ರತಿ ಒಬ್ಬರು ಸರ್ಜರಿ ಇಸ್ ನಾಟ್ ಅಟ್ ಆಲ್ ದ ಫಸ್ಟ್ ಚಾಯ್ಸ್. ನಾನು ಬೇಡ ಸರ್ಜರಿ ಅಂತ ಹೇಳ್ತಾ ಇಲ್ಲ, ಅದನ್ನೊಂದು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಅದು ಅಲ್ಲಿ ತೆಗೆಯೋದ್ರಿಂದ ಹಿಡಿದು ಗರ್ಭಕೋಶ ತೆಗೆಯೋದ್ರೊಳಗು ಟ್ರೈ ಮಾಡಿ, ಆಗುತ್ತೆ. ಸಮ್ ನ್ಯಾಚುರಲ್ ಸೊಲ್ಯೂಷನ್ಸ್ ನಮ್ಮ ಗುರುಗಳು, ನಮ್ಮ ಹಿರಿಯರು ಸುಮಾರು 100 ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅದೆಲ್ಲದನ್ನ ಲಾಸ್ಟ್ 30-40 ಇಯರ್ಸ್ ಅಲ್ಲಿ ಬಿಟ್ಟಿದೀವಿ ನಾವು. ಚೂರ್ ಅಲ್ಲ ಅಂದ್ರೆ ಸಾಕು, ತೆಗೆದು ಬಿಡೋಣ, ಅದೇನೋ ಸ್ಕ್ರೂ ಆಗ್ಬಿಡೋಣ, ಕಲರ್ ಆಗ್ಬಿಡಿ, ಅದೇನ ಸಿಲ್ವರ್ ಬೇಕಾ, ಗೋಲ್ಡ್ ಪ್ಲೇಟ್ ಬೇಕಾ ಅಂತ ಕೇಳ್ತಾರೆ. ಅದ್ ಯಾವ್ದು ಬೇಕಿಲ್ಲ. ಅದೆಲ್ಲದನ್ನ ನೀವು ಯಾವುದೇ ಒಂದು ಸರ್ಜರೀಸ್ ಇಲ್ದೆ, ಈವನ್ ರೂಟ್ ಕೆನಾಲು ಅದು ಇದು ಏನೆಲ್ಲ ಮಾಡ್ತಾರೆ, ಅದೆಲ್ಲದಕ್ಕೆ ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಸೊಲ್ಯೂಷನ್ ಇದೆ. ಬಟ್ ಸುಮ್ನೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಒಂದು ಅಡ್ವಾಂಟೇಜ್ ಆಫ್ ಬಸವ ಅಕಾಡೆಮಿ ಅಂದ್ರೆ, ನಾನು ಏನ್ ಕಲ್ತಿದ್ದೀನಿ ಅದು ಹೇಳ್ಕೊಡೋದಕ್ಕೆ ನಾವು ರೆಡಿ ಇದೀವಿ. ಎಷ್ಟೋ ಜನ ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ, ಯಾರಿಗೂ ಹೇಳ್ಕೊಡಲ್ಲ ನಾವು ಅಂತ. ನಾವು ಕೊಡೋ ಪ್ರತಿ ಅಕ್ಯುಪ್ರೆಷರ್ ಪಾಯಿಂಟ್, ಪ್ರತಿ ಕಲರ್ನ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನಾನು ಯಾಕೆ ಕೊಡ್ತೀನಿ, ಕೊಟ್ಟಾದ್ಮೇಲೆ ಏನಾಗುತ್ತೆ, ನೀವ್ ಯಾಕ ಆ ಪಾಯಿಂಟ್ ಯೂಸ್ ಮಾಡಬಾರ್ದು, ಯಾಕೆ ಈ ಪಾಯಿಂಟೇ ಯೂಸ್ ಮಾಡ್ಬೇಕು, ಪ್ರತಿ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ಗೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ನಾವು ಎಕ್ಸ್ಪ್ಲೇನ್ ಮಾಡಿ ಇನ್ ಡೀಟೇಲ್ ಆಗಿ ಹೇಳ್ತೀವಿ. ನಿಮ್ಗೆ ಕಲಿಯೋ ಆಸಕ್ತಿ ಇರ್ಬೇಕಷ್ಟೇ. ಇನ್ನೊಬ್ರು ಯಾರ ಕಾಸಿಂಬಿ ಹೇಳ್ತಿದ್ದಾರೆ ಯುಟೆರಸ್ ಪ್ರೊಲ್ಯಾಪ್ಸ್ ಆಗಿದೆ ಅಂತ. ಅಂದ್ರೆ ಗರ್ಭಚೀಲ ಜಾರ್ತಾ ಇದೆ. ಯಾಕೆ ಜಾರ್ತಾ ಇದೆ ಅಂದ್ರೆ, ನಿಮ್ಮಲ್ಲಿ ಪೃಥ್ವಿ ತತ್ವ ಕಡಿಮೆ ಇರುತ್ತೆ. ಯಾವುದು? ಪೃಥ್ವಿ ಗುಣ ಏನು? ಹಿಡ್ದು ಇಟ್ಕೊಳೋದು. ಮಸಲ್ಸ್ ಆಗಿರ್ಬೋದು, ಗರ್ಭಕೋಶನ ಆಗಿರ್ಬೋದು, ಎಲ್ಲ ಅದನ್ನ ಈವನ್ ಆನಸ್ ಮೋಷನ್ ಹೋಗೋ ಜಾಗದಲ್ಲಿ ಹಿಡಿದುಕೊಳ್ಳುತ್ತೆ. ಇವಾಗ ಮೋಷನ್ ಆನಲ್ ಪ್ರೊಲ್ಯಾಪ್ಸ್ ಆಗಿರ್ಬೋದು, ಎಸ್ಪೆಷಲಿ ಈ ಇದು ಮಗು ಆದ್ಮೇಲೆ ಆಗುತ್ತೆ, ಬಾಣಂತಿರಲ್ಲಿ. ಓಕೆ, ಆನಲ್ ಪ್ರೊಲ್ಯಾಪ್ಸ್, ಯುಟೆರಸ್ ಪ್ರೊಲ್ಯಾಪ್ಸ್ ಇದೆಲ್ಲ ಆಗೋದು ಪೃಥ್ವಿ ತತ್ವ ಕಡಿಮೆ ಇರೋದ್ರಿಂದ. ನೋಡಿ, ವೆರಿ ಸಿಂಪಲ್ ಲಾಜಿಕ್. ನೀವು ದಿಸ್ ಈಸ್ ಯುವರ್ ಬ್ಲಾಡರ್ ಯುಟೆರಸ್ ರಿಫ್ಲೆಕ್ಸ್. ನೀವು ಯೆಲ್ಲೋ ಕಲರ್ ತಗೊಂಡ್ಬಿಟ್ಟು ಇಲ್ಲಿ ಜಸ್ಟ್ ನಂಬರ್ 5 ಅಂತ ಬರೀರಿ. ಈ ತರ ನಂಬರ್ 5 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರೀರಿ. 2 ವಾರ 3 ವಾರ
ವಿತಿನ್ 3 weeks ಯಾರಿಗೆ ಗರ್ಭ ಜಾರಿ ಇರುತ್ತೋ ಇಲ್ಲ ಆನಸ್ ಪ್ರಾಪ್ಸ್ ಆಗಿರುತ್ತೋ ಅದು ಆಟೋಮೆಟಿಕ್ ಆಗಿ ವಾಪಸ್ ಹೋಗುತ್ತೆ, ಸ್ಟ್ರೆಂತ್ ಅನ್ ಬರುತ್ತೆ. ಇಲ್ಲ ಸರ್ ನನಗೆ ಗರ್ಭಕೋಶದಲ್ಲ ಅರ್ನಿಯ ಪ್ರಾಬ್ಲಮ್ ಇದೆ, ಈ ಗೆಜ್ಜೆನಲ್ಲಿ 2 ತೊಡೆ ಸಂದಲ್ಲಿ ಮಸಲ್ ಜೋತ್ ಬೀಳುತ್ತೆ, ಅದನ್ನು ಪೃಥ್ವಿ ಡಿಫಿಷಿಯನ್ಸಿಂದಾನೇ ಆಗೋದು. ಇದು ಬಲಗಾಲ ಇದು ಎಡಗಾಲ ಅಲ್ವಾ, ಈ 2 ತೊಡೆ ಸಂದಿಗೆ ನೀವು ಯೆಲ್ಲೋ ಕಲರ್ ಹಾಕಿ, ಈ ತರ ಯೆಲ್ಲೋ ಕಲರ್. ಈ ಯೆಲ್ಲೋ ಕಲರ್ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಈ ಯೆಲ್ಲೋ ಕಲರ್ದು ಗುಣ ಏನಪ್ಪಾ ಅಂತಂದ್ರೆ ಹಿಡ್ದಿಟ್ಕೊಳೋದು. ಎಲ್ಲಿ ನಿಮ್ಮ ಮಸಲ್ಸ್ ಜೋತ್ ಬಿದ್ದಿರುತ್ತೆ ಅದನ್ನ ಹಿಡ್ದಿಟ್ಕೊಳ್ಳುತ್ತೆ, ಹೋಲ್ಡ್ ಮಾಡುತ್ತೆ. ಇಲ್ಲ ಇಲ್ಲ ಸರ್ ನನಗೆ ರನ್ನಿಂಗ್ ನೋಸ್ ಇದೆ, ಯಾವಾಗ್ಲೂ ಮೂಗಲ್ ಸುರಿತಾ ಇರುತ್ತೆ ನೋಡಿ, ಇದು ತಲೆ ಭಾಗ ಅಲ್ವಾ, ಇದು ಎದೆ ಭಾಗ. ಇದು ಫೇಸ್ ರಿಫ್ಲೆಕ್ಸ್ ಗೆ ನೀವು ಯೆಲ್ಲೋ ಕಲರ್ ಹಾಕಿನಿ, ಜಸ್ಟ್ ಯೆಲ್ಲೋ. ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ನಿಮಗೆ ರನ್ನಿಂಗ್ ನೋಸ್ ಸ್ಟಾಪ್ ಆಗುತ್ತೆ. ಮತ್ತೆ ನೋಸ್ ಬ್ಲಾಕ್ ಆಗಿರೋರು ಆಗ್ಬೇಡಿ, ನೋಸ್ ಬ್ಲಾಕ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಬೇರೆ ಕಲರ್ ಇದೆ. ಜಸ್ಟ್ ರನ್ನಿಂಗ್ ನೋಸ್ ಹೇಳಿದ್ದೆ, ಹೋಲ್ಡ್ ಮಾಡಕ್ಕೆ. ಸಮಥಿಂಗ್ ಇಸ್ ಫ್ಲೋಯಿಂಗ್, ಹೋಗ್ತಾ ಇದೆ, ಅದನ್ನ ಹಿಡ್ಗಿಡ್ಕೋಬೇಕು. ಜಸ್ಟ್ ನಂಬರ್ 5 ಯೆಲ್ಲೋ. ಸರ್ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಸರ್, ಕಲ್ಬಂಡೆ ಇದ್ದಂಗೆ, ಅದನ್ನ ಏನು ತೊಂದರೆ ಇಲ್ಲ, ಬಟ್ ಮನೇಲಿ ದುಡ್ಡು ನಿಲ್ತಾ ಇಲ್ಲ ಸರ್, ಹಿಂಗ್ ಬಂದಿದ್ ಹಿಂಗೆ ಹೋಗ್ತಾ ಇದೆ ಅಂತೀರಾ, ಅದನ್ನು ಮಾಡ್ಬೋದು. ಒಂದು A4 ಶೀಟ್ ಅಲ್ಲಿ, ವೈಟ್ ಶೀಟ್ ಅಲ್ಲಿ ಗೋಡೆಗೆ ಅನ್ಸ್ಬಿಡಿ ನಂಬರ್ 5 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರೆದು. ಯಾರ ಮನೆಯಲ್ಲಿ ಅತಿ ಹೆಚ್ಚು ಖರ್ಚಾಗ್ತಿರುತ್ತೆ, ದುಡ್ಡು ಬಂದಿದ್ ನಿಲ್ತಾ ಇರಲ್ವಾ, ವಿತಿನ್ 3 weeks 3 ವಾರದ ಒಳಗಾಗಿ ನಿಮ್ ಮನೆಯಲ್ಲಿ ನಿಮ್ ಬೀರುವಿನಲ್ಲಿ ದುಡ್ಡು ನಿಲ್ಲುತ್ತೆ. ಸ್ವಲ್ಪ ಕೌಂಟ್ ಮಾಡಿ ಇಡ್ಬೋದು, ಟ್ರೈ ಮಾಡಿ ನೋಡಿ. ಯಾಕೆಂದ್ರೆ ಪ್ರಪಂಚ ಸೃಷ್ಟಿಯಾಗಿರೋದು ಪಂಚಭೂತಗಳಿಂದ. ಆ ಪೃಥ್ವಿ ತತ್ವ ನಮ್ಮ ದೇಹದ ಮೇಲೆ, ನಮ್ಮ ಮಾಂಸಖಂಡಗಳ ಮೇಲೆ, ನಮ್ಮ ಗರ್ಭಾಶಯದ ಮೇಲೆ ವರ್ಕ್ ಆಗ್ತಿದೆ ಅಂದ್ರೆ ನಮ್ಮ ಮನೆಗೂ ವರ್ಕ್ ಆಗ್ಬೇಕಲ್ವಾ, ನಮ್ಮ ಎಮೋಷನ್ಸ್ಗೂ ವರ್ಕ್ ಆಗ್ಬೇಕಲ್ವಾ, ಆಗತ್ತೆ. ಟ್ರೈ ಮಾಡಿ ನೋಡಿ. ಮನೇಲಿ ತುಂಬಾ ಖರ್ಚು ಅನ್ನೋರು ನಂಬರ್ 5 ಯೆಲ್ಲೋ ಬರ್ದು ಅಂಟಿಸಿ 3 ವಾರ ಆದ್ಮೇಲೆ ನಿಮ್ಮ ಅನುಭವನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಟೆಲಿಗ್ರಾಮ್, ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. ನನ್ನ ಪ್ರಕಾರ ತುಂಬಾ ಜನಕ್ಕೆ ಇದು ವರ್ಕ್ ಆಗಿದೆ, ಸರಿನಾ? ಹಾಗಾಗಿ ಒಂದು ಸಮಸ್ಯೆ ಅಂತ ಬಂದಾಗ ನೋಡಿ, ನಮ್ಮ ಪೂರ್ವಜರೆಲ್ಲ ಏನನ್ನ ಸಮಸ್ಯೆ ಬಂದತ್ತಂದ್ರೆ ಅವರು ಹೀಲರ್ಸ್ ಹತ್ರ ಹೋಗೋರು, ಸ್ವಾಮಿಯರು, ಬುದ್ಧಿಯರು, ತಾತನವ್ರು, ಏನೋ ಹೇಳ್ತೀವಿ ನಾವು. ಅವರು ಕಷಾಯಗಳು, ಅರ್ಬಲ್ ಚೂರ್ಣಗಳು ಕೊಡೋದ್ರ ಜೊತೆ ಈ ವಾಸ್ತು ಚೇಂಜ್ ಮಾಡ್ಕೊಳ್ಳಿ, ಸ್ವಲ್ಪ ಬಾಗ್ಲಿ ಇಲ್ಲಿಡಿ, ಓಕೆ, ಸ್ವಲ್ಪ ದೇವ್ರಿಗೆ ಹೋಗಿ ಬನ್ನಿ, ಓಕೆ, ಅದನ್ನ ಹೇಳೋರು. ಯಾಕೆ ಹೇಳೋರು ಅಂದ್ರೆ ಒಂದೊಂದು ಟೆಂಪಲ್ ಒಂದೊಂದು ತತ್ವನ ರೆಪ್ರೆಸೆಂಟ್ ಮಾಡುತ್ತೆ, ಒಂದೊಂದು ಪ್ಲೇಸ್. ನೀವು ತಿರುಪತಿಗೆ ಹೋದ್ರೆ ಒಂದು ಎನರ್ಜಿ ಬರುತ್ತೆ, ಓಕೆ, ತಿರುವಣ್ಣಾಮಲೈಗೆ ಹೋದ್ರೆ ಒಂದು ಎನರ್ಜಿ ಬರುತ್ತೆ. ಸೊ ಹಾಗಾಗಿ ಒಂದೊಂದು ಪ್ಲೇಸ್ ಒಂದೊಂದು ಎನರ್ಜಿ ಕೊಡೋದ್ರಿಂದ ನಾವ್ ಅಲ್ಲಿಗೆ ಹೋಗಿ ಬರ್ತೀವಿ. ತುಂಬಾ ಜನಕ್ಕೆ ಅಲ್ಲಿಗೆ ಹೋಗಿ ಬಂದ್ ಬೆಟರ್ ಆಯ್ತು ಅಂತಾರೆ. ಅಲ್ಲಿಗೆ ಹೋಗಿ ಬಂದ್ರೆ ಏನಾಯ್ತು, ನಿಮ್ಗೊಂದು ತತ್ವ ಸಿಗುತ್ತೆ. ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಏನ್ ಸಿಕ್ತು, ವಾಯು ತತ್ವ ಸಿಕ್ತು. ವಾಯು ಏನ್ ಮಾಡುತ್ತೆ, ಚಲನೆ ಬರುತ್ತೆ. ಚಲನೆ ಬರೋದ್ರಿಂದ ಏನಾಯ್ತು, ನಿಮ್ಮ ಗಂಟುಗಳೆಲ್ಲ ಫ್ರೀಯಾಗಿ ಆಡ್ತವೆ, ಜಾಯಿಂಟ್ ಪೇನ್ ಎಲ್ಲ ಬಿಟ್ಟು ಹೋಗುತ್ತೆ, ರೊಮ್ಯಾಟೈಡ್ ಆರ್ಥ್ರೈಟಿಸ್ ಕಮ್ಮಿ ಆಗುತ್ತೆ, ಆ ಪೇನ್ಗಳು ಕಡಿಮೆ ಆಗುತ್ತೆ. ಅದೇ ಎಮೋಷನ್ಸ್ ಅಲ್ಲಿ ಏನಾಗುತ್ತೆ, ಗಾಳಿ ಬಡ್ಕೊಂಡಿತ್ತಂತಾರೆ, ದೆವ್ವ ಮೆಟ್ಕೊಂಡಿದೆ, ಅದೆಲ್ಲ ಕಮ್ಮಿ ಆಗುತ್ತೆ. ಅಂದ್ರೆ ಗಾಳಿ ಅಂದ್ರೆ ವಾಯು. ಸೊ ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಏನಾಗುತ್ತೆ, ಆ ತತ್ವ ನಿಮ್ಮಲ್ಲಿ ಪ್ರಬಲ ಆಗುತ್ತೆ. ಅದನ್ನೇ ನಾನು ಕಲರ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ, ನಾನೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ನಿಮ್ಗೆ ವಾಯು ತತ್ವ ಬೇಕಾ, ನಾನೇನ್ ಮಾಡ್ತೀನಿ, ಡಾರ್ಕ್ ಬ್ಲೂ ಮಾಡ್ತೀನಿ. ಇವಾಗ ಕೆಲವರು ತುಂಬಾ ಜನ ಇರ್ತಾರೆ ಸೋಂಬೇರಿಗಳು. ಎಷ್ಟು ಸೋಂಬೇರಿಗಳು ಗೊತ್ತಾ, ಅವರು ಎಲ್ಲ ಕುಂತಲೆ. ಒಂದೊಂದ್ಸತಿ ನಾನು ಏನ್ ತಿಗೋದು ಹೇಳ್ತಿರ್ತೀನಿ, ಚೇರ್ ಮೇಲೆ ಕುತ್ಕೊಂಡ್ರೆ ಸಾಕು, ಸೋಫಾ ಮೇಲೆ ಆ ಲೈಟ್ ಹಾಕು, ಆ ಫೋನ್ ತಂದು ಕೊಡು, ಈ ಲ್ಯಾಪ್ಟಾಪ್ ಕೊಡು, ಕುಂತಲ್ಲೇ ಎಲ್ಲ. ಈ ತರ ಸೋಂಬೇರಿಗಳು ಇರ್ತಾರೆ ಅಂದ್ರೆ ಅವರಿಗೆ ವಾಯು ಕಮ್ಮಿ ಇರ್ತೈತೆ, ಚಲನೆ ಕಮ್ಮಿ ಇರುತ್ತೆ ಅಲ್ವಾ. ನಾವ್ ಅವಾಗ ಏನ್ ಮಾಡ್ತಾರೆ, ದೊಡ್ಡ ಈ ಮನೆಗಳಲ್ಲಿ ಸ್ವಲ್ಪ ಹೊರಗಡೆ ವಾಕಿಂಗ್ ಹೋಗು, ಚಲನೆ ಬೆಳೆಸ್ಕೊ ಅಂತ ಹೇಳ್ತಾರೆ. ಈವನ್ ಬೆಂಗಳೂರು, ಮೈಸೂರು ಅಂತ ಸಿಟಿನಲ್ಲಿನೂ ನೀವೆಲ್ಲನ ಜಿಮ್ಮಿಗೆ ಹೋಗಿ, ಅಲ್ಲಿ ಯಾರು ಫೋಟೋ ಹಾಕಿರ್ತಾರೆ ಹೇಳಿ, ಜಿಮ್ ಅಲ್ಲಿ ಆಂಜನೇಯನ್ ಫೋಟೋ ಹಾಕಿರ್ತಾರೆ.
ಗರಡಿ ಮನೆ, ಜಿಮ್ ಎಲ್ಲ ಕಡೆ. ಯಾಕೆಂದ್ರೆ ನೀವು ಗರಡಿ, ಜಿಮ್ಮು ಎಲ್ಲ ಮಾಡೋದ್ರಿಂದ ಚಲನೆ ಬರುತ್ತಲ್ವಾ, ಆ ಆಂಜನೇಯನ್ ನೋಡಿದ್ರೆ ಅದೇ ಬರುತ್ತೆ. ಹನುಮಂತ ಇಸ್ ರೆಪ್ರೆಸೆಂಟೇಷನ್ ಆಫ್ ಚಲನೆ. ನಿಮ್ಮ ಸೋಂಬೇರಿತನನ ಕಡಿಮೆ ಮಾಡ್ತಾನೆ, ನಿಮ್ಮ ಚಲನೆಲ್ಲ ಹುಟ್ಟಾಕ್ತಾನ ಆಂಜನೇಯ. ಅದನ್ನೇ ನಾನು ಎದ್ರಲ್ಲಿ ಮಾಡ್ತಾ ಇದೀನಿ, ಡಾರ್ಕ್ ಬ್ಲೂ ಅಲ್ಲಿ ಮಾಡ್ತಿದ್ದೀನಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಎಡಗಡೆ ಕಿರು ಬೆರಳು ಉಗುರು ಕೆಳಗಡೆ ಡಾರ್ಕ್ ಬ್ಲೂ ಹಾಕಿ. ಯಾರಿಗಾದ್ರೂ ಹಾಕ್ಬೋದು, ನಿಮ್ ಮನೇಲಿ ನಿಮ್ ಹೆಂಡತಿ, ನಿಮ್ ಗಂಡ, ನಿಮ್ ಮಕ್ಕಳು, ನಿಮ್ ಮಗಳು ಯಾರಾದ್ರೂ ಸೋಂಬೇರಿಗಳಿದ್ದಾರೆ ಅಂದ್ರೆ ಜಸ್ಟ್ ಡಾರ್ಕ್ ಬ್ಲೂ ಹಾಕ್ಬಿಡಿ. 1-2 ವಾರ ಡೈಲಿ. ಅವ್ರಿನ್ನ ಮಂಚದ ಮೇಲೆ ಕುತ್ಕೊಳಲ್ಲ, ಮೊಬೈಲ್ ಹಿಡ್ಕೊಂಡು ಕುತ್ಕೊಳಲ್ಲ, ಎದ್ದು ಓಡ್ತಾರೆ, ಸಮಥಿಂಗ್ ಏನಾದ್ರು ಮಾಡ್ತಾರೆ. ಅಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ ಇದು. ನಿಮಗೆ ಡೌಟ್ ಇದ್ರೆ ಇವಾಗ 6 ಗಂಟೆ ಆಗಿದೆ, 8 ಗಂಟೆಗೆ ಊಟ ಮಾಡಿದ್ಮೇಲೆ 8:30, 9 ಗಂಟೆಗೆ ಡಾರ್ಕ್ ಬ್ಲೂ ಹಾಕಿ. ನಿಮ್ ನಿದ್ದೆ ಬರಲ್ಲ. ಯಾಕೆ ಬರಲ್ಲ ಹೇಳು? ನಿದ್ದೆ ಓಡ್ತಿರ್ತೈತೆ, ತಲೆ ಚಲನೆ ಉಂಟಾಗ್ಬಿಡ್ತೈತೆ ನಮ್ಗೆ. ಅದ್ಭುತವಾದ ಕಲರ್ ಡಾರ್ಕ್ ಬ್ಲೂ. ಸರ್ ಸೋಂಬೇರಿಗಳಂದೇ ಆಗ್ಬೇಕಾ? ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ತುಂಬಾ ಸುಸ್ತಾಗಿದ್ರೆ, ನಿತ್ರಾಣ ಆಗಿದ್ರೆ, ಟಯರ್ಡ್, ಫಟಿಗ್, ಅವ್ರು ಹಾಕಿ, ಸೂಪರ್ ಆಗಿ ವರ್ಕ್ ಆಗುತ್ತೆ. ಡಾರ್ಕ್ ಬ್ಲೂ ಒಂದೇ ಒಂದು ಡಾಟ್ ಅಷ್ಟೇ. ನಿಮ್ಮ ಸುಸ್ತು ಕೇವಲ 5 ನಿಮಿಷಗಳಲ್ಲಿ ಮಾಯ ಆಗುತ್ತೆ. 5 ನಿಮಿಷ. ಯಾವ ಪೇನ್ ಕಿಲ್ಲರು ಬೇಡ ನಿಮಗೆ. ಯಾರಿಗಾದ್ರೂ ಸುಸ್ತಾಗಿದ್ರೆ ಟ್ರೈ ಮಾಡಿ, ಇದನ್ನ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ಬಿಟ್ಟು ನನಗೆ ಫೀಡ್ಬ್ಯಾಕ್ ಹೇಳಿ. ಇಲ್ಲ ಸರ್, ತುಂಬಾ ಜನ ತಾಯಂದ್ರು ಅವ್ರ ನೋವನ್ನ ತೋಡ್ಕೋತಾರೆ. ನನ್ ಮಗ ಡಿಗ್ರಿ ಮಾಡ್ಯಾನ, ಇನ್ನ ಕೆಲ್ಸಕ್ಕೆ ಹೋಗಲ್ಲ, ಮನೆಯಲ್ಲೇ ಇರ್ತಾನೆ, ಈ ತರದವ್ರಿಗೆಲ್ಲ ಡಾರ್ಕ್ ಬ್ಲೂ ಸೂಪರ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಸರ್, ನನ್ ಮಗ ಮನೆಗೆ ಬರಲ್ಲ, ಸುಮ್ನೆ ತುಡುಕ್ ತಿರುಗ್ತಾನೆ, ಎಲ್ಲೋ ಹೋಗ್ತಾನೆ, ಮನೆಗೆ ಬರಲ್ಲ ಅಂತೀರಾ? ಅಂತವ್ರಿಗೆ ಸ್ಕೈ ಬ್ಲೂ. ಸ್ಕೈ ಬ್ಲೂ ಏನ್ ಮಾಡುತ್ತೆ ಅಂದ್ರೆ ಚಲನೆ ಕಡಿಮೆ ಮಾಡುತ್ತೆ. ನಮ್ ಕಡೆ ತುಳುಕ್ ತಿರುಗದಂತಾರೆ ಬಳ್ಳಾರಿ ಕಡೆ, ಅಂದ್ರೆ ಹೋಗೋರು ಬರಲ್ಲ ವಾಪಸ್, ಅಲ್ಲೆಲ್ಲ ಹಂಗೆ ಹೋಗ್ತಿರ್ತಾರೆ. ಅಂತವ್ರಿಗೆ ಸ್ಕೈ ಬ್ಲೂ. ಇಲ್ಲ ಮನೇಲೆ ಕುಂತಿರ್ತಾರೆ ಅಂದ್ರೆ ಅವ್ರಿಗೆ ಡಾರ್ಕ್. ಈ ಒಂದು ಕಲರ್ ಥೆರಪಿನ ನೀವು ಕಲ್ತಾದ್ಮೇಲೆ ಎಲ್ಲಾ ಒಂದು ಪ್ರಸಂಗಗಳಲ್ಲಿ ಇದನ್ನು ಬಳಸ್ಬೋದು. ಗಂಡ ಹೆಂಡತಿ ಜಗಳ ಆಡಿದ್ರು, ಡೈವರ್ಸ್ ತಗೋತಾರೆ ಅಂದ್ರುನು, ಇಲ್ಲ ಅತ್ತೆ ಸೊಸೆ ಜಗಳ ಆಡ್ತಾರೆ ಅಂದ್ರೆ, ಮುನುಸೈತೆ, ಒಬ್ರಿಗೊಬ್ರು ಹೊಟ್ಟೆ ಕಿಚ್ಚಿ ಇದೆ, ದ್ವೇಷ ಇದೆ, ಇಲ್ಲ ಒಬ್ರಿಗೊಬ್ರು ತುಂಬಾ ಅಂಟ್ಕೊಂಡ್ಬಿಟ್ಟಿದ್ದಾರೆ, ದೂರನೇ ಹೋಗ್ತಿಲ್ಲ. ತುಂಬಾ ಜನ ಹೆಣ್ಮಕ್ಳು ನೋಡಿದ್ರೆ ಮದುವೆ ಆಗಿದ್ರು ಅಮ್ಮನ ಮನೇಲಿ ಇರ್ತಾರೆ, ಅಷ್ಟು ಬಾಂಡಿಂಗ್ ಅಮ್ಮನ ಜೊತೆ, ಗಂಡನ ಜೊತೆ ಹೋಗೋದೇ ಇಲ್ಲ. ಅಲ್ಲಿ ಬಿಡಿಸಿಲ್ಲ ಅಂಟಿಸ್ಬೇಕಂದ್ರೆ ಅದಕ್ಕೂ ಕಲರ್ ಥೆರಪಿ ಯೂಸ್ ಮಾಡ್ಬೋದು. ಈ ತರ ಸುಮಾರು ಪ್ರಸಂಗಗಳಲ್ಲಿ ನಾವು ಕಲರ್ ಥೆರಪಿನ ಬಳಕೆ ಮಾಡ್ತಾ ಇದೀವಿ. ಬಟ್ ಇದು ಯಾವುದು ಹೊಸದಲ್ಲ, ಇದೆಲ್ಲ ಹಳೇದೆ, ನಮ್ಮ ಸಂಸ್ಕೃತಿಯಿಂದ ಬಂದಿರೋದು. ಸೊ ಹಾಗಾಗಿ ಇದನ್ನ ನೀವು ಕಲ್ತ್ಕೊಂಡು ಆದಷ್ಟು ಮೆಡಿಸಿನ್ ಫ್ರೀ ಜೀವನ ಮಾಡಿ, ಔಷಧ ರಹಿತ ಜೀವನ ಮಾಡಿ, ಆದಷ್ಟು ತಾವುಗಳು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ನೆಮ್ಮದಿಯಾದ ಜೀವನ ಮಾಡ್ಬೋದು. ಎಲ್ಲಾ ತರದ ಪ್ರಾಬ್ಲಮ್ಸ್ಗೂ ನೀವು ಸೊಲ್ಯೂಷನ್ ತಗೋಬಹುದು. ಯಾಕಂದ್ರೆ ಕೆಲವೊಂದು ತುಂಬಾ ಸಮಸ್ಯೆಗಳಿಗೆ ಮೆಡಿಸಿನ್ ಅಲ್ಲೇ ಸೊಲ್ಯೂಷನ್ ಸಿಗಲ್ಲ. ಎಸ್ಪೆಷಲಿ ತುಂಬಾ ಜನಕ್ಕೆ ಭಯ, ಉದ್ವೇಗ, ಇಂಗ್ಲಿಷ್ ಅಲ್ಲಿ ಇದನ್ನ ಆಂಗ್ಸೈಟಿ ಅಂತಾರೆ, ಗಾಬರಿ. ಈ ತರ ಪ್ರಾಬ್ಲಮ್ ಇರೋರು ನಾನು ನೋಡಿದ್ದೀನಿ, 8-10 ವರ್ಷ, 15 ವರ್ಷ, 20 ವರ್ಷದಿಂದ ಮೆಡಿಸಿನ್ ತಗೋತಾನೆ ಇರ್ತಾರೆ. ತಗೊಂಡ್ಮೇಲೆ ಆಗ್ಬಿಡ್ತಾರೆ ಅವರು. ಯಾವ ಎಮೋಷನ್ಸ್ ಇರಲ್ಲ ಅವ್ರಿಗೆ, ಅವರು ಒಂದೇ, ಗೊಂಬೆ ಒಂದೇ. ಈ ತರ ಮಾನಸಿಕ ಸಮಸ್ಯೆಗಳಿಗೆ ಈ ಅಕ್ಯುಪ್ರೆಷರ್ ಅಲ್ಲಿ ಅದ್ಭುತವಾದ ಸೊಲ್ಯೂಷನ್ ಇದೆ. ಈ ಹೊಸ ಬುಕ್ ಏನ್ ಬರ್ತಾ ಇದೆ ನಿಮ್ಗೆ ಮುಂದಿನ ವಾರ, ಅದರಲ್ಲಿ 200ಕ್ಕಿಂತ ಹೆಚ್ಚಿನ ಪ್ರೋಟೋಕಾಲ್ಸ್ ಇದೆ. ಈ ಬುಕ್ ತಗೊಂಡವ್ರಿಗೆ ಕೋರ್ಸ್ ಫ್ರೀ ಇರುತ್ತೆ ಜನವರಿ 9ನೇ ತಾರೀಕು.
ಆದಷ್ಟು ಬೇಗ ಬುಕ್ ಮಾಡಿ. ಓನ್ಲಿ 1000 ಜನಕ್ಕೆ ಮಾತ್ರ ಲೈವ್ ಕ್ಲಾಸ್ ಕೊಡ್ತಾ ಇದೀವಿ. ಈ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಎಲ್ಲಾವುದು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾನಸಿಕ ಸಮಸ್ಯೆಗಳು 200 ಪ್ಲಸ್ ಪ್ರೋಟೋಕಾಲ್ಸ್ ಅಲ್ಲಿ ಒಂದು 15-20 ಪ್ರೋಟೋಕಾಲ್ಸ್ ಮಾನಸಿಕ ಸಮಸ್ಯೆಗಳಿಗೆ ಕವರ್ ಮಾಡಿದ್ದೀವಿ. ಒಂಟಿತನ, ಕೀಳಿರಿಮೆ, ಡಿಪ್ರೆಷನ್, ಆಂಗ್ಸೈಟಿ, ಭಯ, ಕೋಪ, ಇರಿಟೇಷನ್, ಈ ತರ ಸುಮಾರು ವೈಡ್ ವೆರೈಟೀಸ್ ಆಫ್ ಮೆಂಟಲ್ ಡಿಸಾರ್ಡರ್ಸ್, ಮಾನಸಿಕ ಖಿನ್ನತೆ. ಸದ್ಯ ಮಾಡರ್ನ್ ಸೈನ್ಸ್ ಮೆಡಿಸಿನ್ ಅಲ್ಲಿ ಇದೆಲ್ಲದಕ್ಕೆ ಜಸ್ಟ್ ಸಪ್ರೆಷನ್ಸ್ ಕೊಡ್ತಾರೆ ಅವರು. ಬಟ್ ನೀವು ಈ ಕಲರ್ ಥೆರಪಿನ ಟ್ರೈ ಮಾಡಿದ್ರೆ ಅದರಿಂದ ಆಚೆ ಬರ್ಬೋದು ಡೆಫಿನೆಟ್ ಆಗಿ. ಸೊ ಡೆಫಿನೆಟ್ ಆಗಿ ಹೊಸ ಬುಕ್ ಎಡಿಷನ್ 2 ಏನಿದೆ, ನಿಮ್ಮ ಎಲ್ಲ ಅದೆಷ್ಟು ವೈಡ್ ವೆರೈಟೀಸ್ ಕವರ್ ಮಾಡಿದೀವಿ ಡಿಸೀಸಸ್ ಅಂದ್ರೆ, ಆ ಬುಕ್ ಇಟ್ಕೊಂಡು ನೀವೇ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ಬೋದು. ನಿಮ್ಮ ಊರಲ್ಲಿ ಎಲ್ಲಾ ಡಿಸೀಸಸ್ಗೂ ಕವರ್ ಮಾಡಿದ್ವಿ. ಇವನ್ ಚಟಗಳಿಗೆ, ಮತ್ತೆ ಮಕ್ಕಳ ತೊಂದರೆ, ಲೇಡೀಸ್ ಪ್ರಾಬ್ಲಮ್, ಮತ್ತು ದೀರ್ಘ ಕಾಯಿಲೆಗಳು, ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್, ಸೆಕ್ಸುವಲ್ ಡಿಸಾರ್ಡರ್ಸ್, ಪ್ರತಿ ಒಂದಕ್ಕೂ ಅತ್ಯದ್ಭುತವಾದ ಪ್ರೋಟೋಕಾಲ್ಸ್ ಅನ್ನ ನಾವು ಇದರಲ್ಲಿ ಕವರ್ ಮಾಡಿದ್ದೀವಿ. ಸ್ವಲ್ಪ ದಪ್ಪ ಇದೆ ಬುಕ್ ಲಾಸ್ಟ್ ಟೈಮ್ಗಿಂತ. ಲಾಸ್ಟ್ ಟೈಮ್ 200 ಪೇಜಸ್ ಇತ್ತು, ಈ ಸರ್ತಿ ಮೋರ್ ದೆನ್ 270 ಪೇಜಸ್ ಇದೆ. ಬಟ್ ಅಷ್ಟೇ ಉತ್ತಮವಾಗಿ ಮೂಡಿ ಬಂದಿದೆ. ತಮ್ಮೆಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋ ಎಲ್ಲಾ ಬಸವಾಕ್ಯೂ ಅಕಾಡೆಮಿ ವಿಡಿಯೋಸ್ ಏನ್ ಬರ್ತಾ ಇದೆ ಲಾಸ್ಟ್ 3 days ಇಂದ, ಎಲ್ಲಾ ವಿಡಿಯೋದಲ್ಲಿ ಆ ಪೇಮೆಂಟ್ ಲಿಂಕ್ ಇರುತ್ತೆ. ಆ ಪೇಮೆಂಟ್ ಲಿಂಕ್ ಮಾಡಿದ ತಕ್ಷಣನೇ ವಿತಿನ್ 3 to 4 days ಅಲ್ಲಿ ನಿಮ್ಮನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಆಡ್ ಮಾಡ್ಬಿಟ್ಟು ನಿಮ್ಗೆ ಜೂಮ್ ಕ್ಲಾಸ್ ಲಿಂಕ್ ನ ಶೇರ್ ಮಾಡ್ತೀವಿ. ಜನವರಿ 9ನೇ ತಾರೀಕಿಂದ 5 days ಕ್ಲಾಸ್ ಇರುತ್ತೆ. ಈ ಕ್ಲಾಸ್ ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಓಕೆ, ಸೊ ಹಾಗಾಗಿ ತಾವುಗಳು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ ಬುಕ್ಗೆ, ಈ ಕೋರ್ಸ್ ನ ಫ್ರೀ ಆಗಿ ಅಟೆಂಡ್ ಆಗ್ಬೋದು. ಸರಿನಾ ಮೇಡಮ್? 3-4 ವರ್ಷ ಕಲಿಯಕ್ ಬೇಕಾಗತ್ತಿದೆಲ್ಲ. 3-4 ವರ್ಷ ನೀವು ನನ್ ಮುಂದೆನೆ ಕಲಿಬೇಕಂತಿಲ್ಲ. ನಾನು ಹೇಳ್ಕೊಟ್ಟಿರೋದ್ ಕಲ್ತ್ಬಿಟ್ಟು ನೀವು ಪೇಷಂಟ್ಸ್ ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನು 1 ವರ್ಷ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟು ಕಲ್ತಿದ್ದೀನಿ ಲಾಸ್ಟ್ 15 ವರ್ಷದಲ್ಲಿ. ಬಟ್ ನನಗೆ ಹೇಳ್ಕೊಟ್ಟಿರೋರು ಬರೀ 5 ದಿನ ಹೇಳ್ಕೊಟ್ಟಿದ್ರು, ಅಂತದ್ದೇನು ಕಲ್ತಿಲ್ಲ. ಬಟ್ ನಾನ್ ಕಲ್ತಿದ್ದೆ ಯಾವಾಗಂದ್ರೆ ಪೇಷಂಟ್ ಮೇಲೆ ಸತತವಾಗಿ ಸಕ್ಸಸ್ ಫೇಲ್ಯೂರ್ ಎರಡೂ ನೋಡಿದಾಗ, ಈ ಪಾಯಿಂಟ್ ಕೊಟ್ಟೆ ವರ್ಕ್ ಆಯ್ತು, ಈ ಪಾಯಿಂಟ್ ಅವ್ರಿಗೆ ಇನ್ನೊಬ್ರಿಗೆ ಕೊಟ್ಟೆ ಅದು ವರ್ಕ್ ಆಗಿಲ್ಲ, ಯಾಕೆ ವರ್ಕ್ ಆಗಿಲ್ಲ, ಈ ತರ ಸತತವಾದ ಸಂಶೋಧನೆ ಮಾಡಿ ನಾನು ವರ್ಕಿಂಗ್ ಪ್ರೋಟೋಕಾಲ್ಸ್ ನಿಮ್ಗೆ ಇವತ್ತು ಕೊಡ್ತಾ ಇದ್ದೀನಿ. ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ಪ್ರಪಂಚದಲ್ಲೇ ಇಷ್ಟು ನೀಟಾಗಿ TM ಕೋರ್ಸ್ ಮಾಡೋರಿಲ್ಲ. ಯಾರು ಹೇಳ್ತಾರ ಈ ಪಾಯಿಂಟ್ ಹಾಕು ನಿನ್ ರಾತ್ರಿ ನಿದ್ದೆ ಬರುತ್ತೆ, ಈ ಪಾಯಿಂಟ್ ಹಾಕು ಊಟ ಸೇರುತ್ತೆ, ಈ ಪಾಯಿಂಟ್ ಹಾಕು ಇಮಿಡಿಯೇಟ್ ಆಗಿ 1 hour ಅಲ್ಲಿ ನಿನ್ಗೆ ಈ ತರ ಚೇಂಜಸ್ ಆಗುತ್ತೆ ಅಂತ? ಅದು ಬಸವ ಅಕಾಡೆಮಿನಲ್ಲಿ ಮಾತ್ರ ಇರೋದು. ಡೆಫಿನೆಟ್ ಆಗಿ ನೀವು ಇದನ್ನ ಕಲಿಬಹುದು. ನೀವು ಲಾಸ್ಟ್ ಬ್ಯಾಚ್ ಅಲ್ಲಿ ನೋಡಿದ್ರಿಗಿನಾಗಿ 5ನೇ ಕ್ಲಾಸ್ ಅವರು ಕಲ್ತಿದ್ದಾರೆ, PhD ಹೋಲ್ಡರ್ಸ್ ಕಲ್ತಿದ್ದಾರೆ, ಡಾಕ್ಟರ್ಸ್ ಕಲ್ತಿದ್ದಾರೆ. ಇದನ್ನ ಕಲಿಯೋದಕ್ಕೆ ಯಾವುದೇ ಎಜುಕೇಶನ್ ಪ್ರೀ ರಿಕ್ವಿಸಿಟ್ಸ್ ಇಲ್ಲ. ನಾನು ಸರಳವಾಗಿ ಮಾತಾಡೋ ಕನ್ನಡ ಭಾಷೆ ನಿಮ್ಗೆ ಅರ್ಥ ಆದ್ರೆ ಸಾಕು. ಓಕೆ, ರೆಕಾರ್ಡಿಂಗ್ 1 year ಇರುತ್ತೆ, ಸೊ ದಟ್ ನೀವು n number of times ಅದನ್ನ ರಿವೈಸ್ ಮಾಡಬಹುದು. ಸದ್ಯಕ್ಕೆ ನಿಮಗೆ ಇಂಗ್ಲಿಷ್ ಬುಕ್ ಇನ್ನು ಬಂದಿಲ್ಲ, ಓನ್ಲಿ ಕನ್ನಡ ಬುಕ್ ಮಾತ್ರ ಇರೋದು. ಇಂಗ್ಲಿಷ್ ಬುಕ್ ಬೇಕು ಅನ್ನೋರು ವೇಟ್ ಮಾಡಿ, ಸಂಕ್ರಾಂತಿ ಆದ್ಮೇಲೆ ಬರ್ಬೋದು. ಸರಿನಾ? ಥ್ಯಾಂಕ್ ಯು. ಎಸ್ ಸೌಮ್ಯ ಅವರೇ, ಏನಾದ್ರು ಕ್ವಶನ್ಸ್ ಇದೆಮಾ? ನಮಸ್ಕಾರ ಸರ್, ನಾನು ಮಧುರೈ ತಮಿಳ್ನಾಡಿಂದ ಮಾತಾಡ್ತಾ ಇರೋದು ಸರ್. ಮಧುರೈಯಿಂದ ಅಟೆಂಡ್ ಆಗಿದ್ರಾ? ಹೇಳಿ. ಹೌದು ಸರ್, ಬೆಂಗಳೂರಲ್ಲಿ ನಮ್ಮ ಅಕ್ಕ ಒಬ್ಬರೇ ಇನ್ಸ್ಪಿರೇಷನ್ ಕೊಟ್ಟಿರೋದು. ಈಗ 4-5 ನಿಮ್ ಕ್ಲಾಸಸ್ ಎಲ್ಲ ಜಾಯಿನ್ ಮಾಡಿದೀನಿ ಸರ್. ಈಗ TM ಸ್ಟೂಡೆಂಟ್ ನಾನು. ಸೂಪರ್ ಮೇಡಮ್. ಸರ್, ಈ ನಾಲ್ಗೆ ಮೇಲೆ ಇಲ್ಲೊಂದು ಲೇಯರ್ ತರ ಫಾರ್ಮ್ ಆಗಿದೆ ಸರ್. ಈಗ ಒಂದು 1 week ಇಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್. ಓಕೆ, 1 week ಇಂದ ನಿಮ್ ನಾಲ್ಗೆ ತೋರಿಸಿ. ಸ್ವಲ್ಪ ಡ್ಯಾಮ್ನೆಸ್ ಲಿವರ್ ಇನ್ನಿದೆ ಮೇಡಮ್. ನೀವು ಜಸ್ಟ್ ನೀವು LI 4 ಪಾಯಿಂಟ್ ಮತ್ತೆ ಕಾಲಲ್ಲಿ ಲಿವರ್ 3 ಪಾಯಿಂಟ್ ಅನ್ನ
ಇವತ್ತು ನಾಳೆ ನಾಡಿದ್ದು 3 days ಪ್ರೆಸ್ ಮಾಡಿ 4th ಡೇಗೆಲ್ಲ ಸರಿ ಹೋಗುತ್ತೆ. ಓಕೆ ಸರ್. ಸರಿ, ಥ್ಯಾಂಕ್ ಯು. ಸರ್, ಇದು ಅಡ್ವಾನ್ಸ್ ಕಲರ್ ಥೆರಪಿ ಕೋರ್ಸಲ್ಲಿ ನನಗೆ ಇಂಗ್ಲಿಷ್ ಬುಕ್ ಬೇಕಿತ್ತು. ಈಗ ಜಾಯಿನ್ ಆದರೆ ಇಂಗ್ಲಿಷ್ ಬುಕ್ ಆಮೇಲೆ ಸಿಗತ್ತಾ, ಹೆಂಗೆ ಸರ್? ಸದ್ಯಕ್ಕೆ ಇಂಗ್ಲಿಷ್ ಬುಕ್ ಇಲ್ಲ ಮೇಡಮ್, ಸಂಕ್ರಾಂತಿ ಆದ್ಮೇಲೆ ರಿಲೀಸ್ ಆಗುತ್ತೆ. ಬಟ್ ಈ ಕೋರ್ಸ್ಗೆ ಕನ್ನಡನೇ ಕೊಡ್ತಾ ಇದ್ದಾರಾ ಅಥವಾ ನಮ್ಗೆ ಆಪ್ಷನ್ ಆಮೇಲೆ ಇಂಗ್ಲಿಷ್? ಆಪ್ಷನ್ ಬೇಕು ಅಂದ್ರೆ ನಾಳೆ ನಾನು ಪ್ರಭಾ ಮೇಡಮ್ ಹೇಳ್ತೀನಿ. ತುಂಬಾ ಜನ ಇಂಗ್ಲಿಷ್ ಬುಕ್ ಕೇಳ್ತೀನಿ ಅಂತ. ನಿಮ್ಗೆ ಕ್ಲಾಸ್ ಕನ್ನಡ ಆದ್ರೆ ಓಕೆ ಅಲ್ವಾ? ಕ್ಲಾಸ್ ಕನ್ನಡ ಆದ್ರೆ ಓಕೆ, ಬುಕ್ ಮಾತ್ರ ಇಂಗ್ಲಿಷ್ ಅಲ್ಲಿ ಬೇಕಿತ್ತು. ಸರಿ ಮೇಡಮ್, ನಾಳೆ ನಿಮ್ಗೆ ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಶೇರ್ ಮಾಡ್ತೀನಿ. ಅದ್ರಲ್ಲಿ ಆಪ್ಷನ್ ಕೊಡ್ತೀನಿ, ನಿಮ್ಗೆ ಕನ್ನಡ ಬುಕ್ ಬೇಕಾ ಇಂಗ್ಲಿಷ್ ಬುಕ್ ಬೇಕಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿ, ಸರಿನಾ? ಬಟ್ ಇಂಗ್ಲಿಷ್ ಬುಕ್ ಒಂದ್ ವಾರ ಲೇಟ್ ಆಗುತ್ತೆ ತಲುಪೋದು, ಓಕೆನಾ? ಪರವಾಗಿಲ್ಲ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಇನ್ನೊಂದು ರಿಕ್ವೆಸ್ಟ್ ಎಲ್ಲರ ಕಡೆಯಿಂದ ಬರ್ತಾ ಇದೆ. ನಮ್ಗೆ ಬುಕ್ ಇಂಗ್ಲಿಷ್ ಬೇಕು, ಕ್ಲಾಸು ಕನ್ನಡ ಆದ್ರೂ ಪರವಾಗಿಲ್ಲ ಅಂತ. ಅವ್ರಿಗೋಸ್ಕರ ನೀವು ನಾಳೆ ಒಂದು ಆಪ್ಷನ್ ಇರೋ ಲಿಂಕ್ ಕೊಡ್ತೀವಿ, ನೀವು ಅದರಲ್ಲಿ ಬುಕ್ ಮಾಡಿ. ಅದರಲ್ಲಿ 2 ಆಪ್ಷನ್ ಕೇಳುತ್ತೆ, ಕನ್ನಡ ಬೇಕಾ ಇಂಗ್ಲಿಷ್ ಬೇಕಾ ಅಂತೇಳಿ. ಇಂಗ್ಲಿಷ್ ಬುಕ್ ಅಂತ ಟಿಕ್ ಮಾಡಿ, ನಿಮ್ಗೆ ಸಂಕ್ರಾಂತಿ ಆದ್ಮೇಲೆ ಇಂಗ್ಲಿಷ್ ಕ್ಲಾಸ್ ಇಂಗ್ಲಿಷ್ ಬುಕ್ ತಲುಪಿಸ್ತೀವಿ. ಜನವರಿ 9ನೇ ತಾರೀಕು ಈ ಕನ್ನಡ ಕ್ಲಾಸ್ ಫ್ರೀ ಅಕ್ಯುಪ್ರೆಷರ್, ಫ್ರೀ ಕನ್ನಡ ಕಲರ್ ಥೆರಪಿ ಕೋರ್ಸ್ ಏನಿದೆ ಅದಕ್ಕೆ ಜಾಯಿನ್ ಆಗಿ. ಸರಿನಾ? ಥ್ಯಾಂಕ್ ಯು. ಎಸ್ ನಿಂಗಪ್ಪ ಅವರೇ, ನಮಸ್ಕಾರ. ಯಾವ ಊರು ತಮ್ದು? ನಮಸ್ಕಾರ ಸರ್. ನಮಸ್ಕಾರ. ನಮ್ದು ಬಳ್ಳಾರಿ ಜಿಲ್ಲಾ ಹೂನಳ್ಳಿ ತಾಲೂಕು ಉತ್ತಂಗಿ ಸರ್ ನಮ್ದು. ಹೇಳಿ ಸರ್. ನಮಗೆ ನಾವು ನಿಮ್ ಕ್ಲಾಸ್ ಬಹಳ ತುಂಬಾ ನಾವು ನೋಡ್ತೀವಿ ಸರ್. ಬಹಳ ನಮಗೆ ಬಹಳ ಅನುಕೂಲ ಸರ್. ನಾವು 4-5 ಹೆಜ್ಜೆ ನಡೆಯಕ್ಕಾಗ್ತಿಲ್ಲ ಸರ್, ಅಷ್ಟು ಜಾಯಿಂಟ್ ಪೆನ್ ಸರ್ ನನಗೆ. ಅದು ನಾವು ನಿಮ್ ಕಲರ್ ಹಾಕೊಂಡ್ಮೇಲೆ ಈಗ ಒಂದ್ 2-3 ಪರ್ಲ್ಯಾಂಗ್ ನಡೀತಾ ಇದ್ದೀನಿ ಸರ್, ಕಾಲ್ ನಡೀತಾ ಇದ್ದೀನಿ ಸರ್. ಆಮೇಲೆ ನನ್ಗೆ ಒಂದ್ ಏನಂದ್ರೆ ಸರ್, ರೈಟ್ ಸೈಡ್ ಕಿವಿ ಇಚ್ಚಿಂಗ್ ಇದೆ ಸರ್. ಆಮೇಲೆ ಇಲ್ಲಿ ಜಾಯಿಂಟ್ ಪೇನ್ ಬಹಳ ಇದೆ ಸರ್. ಆಮೇಲೆ ಪಾದ ಎಲ್ಲ ಇಚ್ಚಿಂಗ್ ಇದೆ ಸರ್. ಓಕೆ, ಇಚ್ಚಿಂಗ್ ಇದೆನಾ? ಇಚ್ಚಿಂಗ್ ಇದೆ ಸರ್. ಪಾದ ಪರಿ 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 ಎಲ್ಲ ಸುಲಿತದೆ ಸರ್, ಪಾದ ಬಿತ್ತು ಸರ್. ಬಲಗಡೆ ಮಾತ್ರ ಇದೆನಾ? ಹೊರಗಡೆ ಮಾತ್ರ ಅದು ಸರ್. ಅದು ಸರಿ, ನಿಮ್ಗೊಂದು ಪಾಯಿಂಟ್ ತೋರಿಸ್ತೀನಿ ನಾನು. ಹ್ಞೂ ಸರ್. ಈ ಪಾಯಿಂಟ್ ನ ವಾರಕ್ಕೊಂದ್ 2-3 ಸತಿ ಪ್ರೆಸ್ ಮಾಡಿ. ಕೇತ್ರಿ ಪ್ಯಾಂಟ್ ಸರ್. ಕೇತ್ರಿ ಅಲ್ಲ, ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ. ಕಾಣಿಸ್ತಿದ್ದೇನಾ? ನೋಡಿ, K7 ಅಂತೇಳಿ ಅಕ್ಯುಪ್ರೆಷರ್ ಪಾಯಿಂಟ್ ಇದು. ಕಾಣಿಸ್ತಿದೆ ಅಲ್ವಾ? ಸರ್ K7. ಸರ್. ರೆಡ್ ಡಾಟ್ ಇದೆ ಅಲ್ವಾ, ಅದು. ರೆಡ್ ಡಾಟ್ ಆಗ್ತಾರೆ ಸರ್ ಅಲ್ಲಿ ಸರ್. K7 ಸರ್. ಆ K7 ಪಾಯಿಂಟ್ ನ ನೀವು 2 ಕಾಲಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡಿ. ನಿಮ್ಗೆ ಕಿವಿ ಇಚ್ಚಿಂಗು ಮತ್ತೆ ಪಾದದಲ್ಲಿ ಇಚ್ಚಿಂಗ್ ಇರೋದು ಕಡಿಮೆ ಆಗುತ್ತೆ. ವಾರಕ್ಕೆ 2 ದಿವಸ 2 ವಾರ ಮಾಡಿ, ಜಾಸ್ತಿ ಬೇಡ. ಹೌದಾ ಸರ್? ಇನ್ನೊಂದು ಸರ್, ನಮ್ಮ ಮನೆಗೆ ನಮ್ಮ ಹೆಣ್ಮಕ್ಳು ಬಹಳ ಸುಸ್ತದ ಸರ್. ಯಾವಾಗ್ಲೂ ನೋಡ್ರು ಸುಸ್ತು ಅಂತ ಸರ್. ಒಂದು ಈಟ ಚಳಿ ಅಂತಾರ ಸರ್, ಇದು ಮಾತ್ರ ಸರ್. ಅವ್ರು ಬಹಳ ಸಮಸ್ಯೆ ಆಯ್ತು ಸರ್ ಅವ್ರಿಗೆ ಸರ್. ನೋಡಿ, ಒಂದೇ ಒಂದು ಡಾರ್ಕ್ ಬ್ಲೂ ಡಾಟ್ ಹಾಕಿ ಎಡಗೈ ಕಿರುಬೇಳಿಗೆ. ಇಲ್ಲ ಸರ್, ಡಾಟ್ ಹಾಕಿಲ್ಲ ಸರ್. ಇಲ್ಲಿ ನಂಬರ್ 2 ಹೇಳಿದ್ರಲ್ಲ ಸರ್, ಅದನ್ನೊಂದು ಬರ್ದಿದೆ ಸರ್. ಮತ್ತೆ ಸುಸ್ತ ಇತ್ತಂತ ಮತ್ತೆ ಮಾರ್ಕಾಡುತ್ತೆ ಸರ್. ಅದಕ್ಕೆ ನಮ್ಗೆ ಅದೇ ಮಸಲ್ಸ್ ವೀಕ್ನೆಸ್ ಇರುತ್ತೆ ಕೆಲವರಿಗೆ. ಮಸಲ್ಸ್ ವೀಕ್ನೆಸ್ ಇಂದ ನಿಮ್ಗೆ ಸುಸ್ತಾಗ್ತಿರುತ್ತೆ. ಅವರಿಗೆ ಬಲಗೈ ಕಿರುಬೆರಳು 2ನೇ ಜಾಯಿಂಟ್ ಗೆ ನೀವು ಯೆಲ್ಲೋ ಕಲರ್ ಹಾಕಿ. ಈ ಯೆಲ್ಲೋ ಕಲರ್ ಹಾಕೋದ್ರಿಂದ ಯಾರಲ್ಲಿ ಮಸಲ್ ವೀಕ್ನೆಸ್ ಇರುತ್ತೋ ಅವ್ರ ಮಸಲ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ವಾರಕ್ಕೆ ಒಂದ್ಸರಿ ಒಂದಿಷ್ಟು ಈ ಸಿಗುಂಬಳ ಇರುತ್ತಲ್ಲ ಯೆಲ್ಲೋ ಕಲರ್, ಒಂದಿಷ್ಟು ವಾರಕ್ಕೆ ಒಂದ್ಸರಿ ಬೇಯಿಸ್ಬಿಟ್ಟು ಕೊಡಿ ತಿನ್ನೋದಕ್ಕೆ. ವೀಕ್ಲಿ ಒನ್ಸ್ ರೊಟ್ಟಿನಲ್ಲಿ ಪಲ್ಯ ತರ ಆದ್ರೂ ಮಾಡ್ಕೊಂಡು ತಿನ್ಲಿ. ಅದನ್ನ ಕೊಡ್ತಾ ಬರ್ತಾರೆ, ಮಸಲ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ನಾನು ಈ TM ಕೋರ್ಸ್ ಸೇರಿದ್ದೀನಿ ಸರ್. ಮತ್ತೆ ಆಮೇಲೆ ಹಳೆ ಕಲರ್ ಥೆರಪಿ ತಗೊಂಡೆ ಸರ್. ಮತ್ತೆ ಈ ಹೊಸ ಕಲರ್ ಥೆರಪಿನೂ ಸೇರಿದ್ದೀನಿ ಸರ್. ಮತ್ತೆ ಬನ್ನಿ, TM ಕೋರ್ಸ್ ಜನವರಿ 14ರಿಂದ ಸ್ಟಾರ್ಟ್ ಆಗುತ್ತೆ. ನಾನು ಸ್ವಲ್ಪ ನಿಮ್ಮಿಂದ ನಮಗೆ ಬಹಳ ಸ್ವಲ್ಪ ಹೆಲ್ಪ್ ಆಗಿದೆ ಸರ್. ಈ ನಡೀತಾ ಇದೆ ಸರ್, ಎಲ್ಲ ವಾಕ್ ಮಾಡ್ತಾ ಇದಾರೆ. ಈಗ ನಮ್ಮ ಮನೆ ಸುತ್ತಲ್ಲ ಅಡ್ಡಾಡ್ತಾನೆ ಸರ್. ಮೊದ್ಲು ಅಡ್ಡಾಡ್ತಿದ್ರಿ ಸರ್ ನಾನು. ಈ ಸ್ವಲ್ಪ TM ಕೋರ್ಸ್ ಜಾಯಿನ್ ಮಾಡಿ ಡಾಕ್ಟರ್ನೇ ನೋಡಲ್ಲ. ಇಲ್ಲ ಸರ್, ಮತ್ತೆ ಅದು ಬೇಕು ಸರ್ ನನಗೆ. ಆಮೇಲೆ ಎಸಿಡಿಟಿ ಭಾಳ ಸರ್. ಎಸಿಡಿಟಿ ಪೂರ್ತಿ ಹೋಗ್ಬಿಡ ಸರ್ ನನಗೆ. ಅದೇ ಇಲ್ಲ ಸರ್ ನಾನು.
ಈಗ ಇದು ಮಾಡ್ದಂದ್ರೆ ನಾವು ಜಾಸ್ತಿ ಊಟ ಮಾಡೋದು ಏನು ಹೊರಗೋದೇನು ಸರ್, ಮನೆಯಲ್ಲಿ ರೊಟ್ಟಿ ಮುದ್ದೆ ಅಷ್ಟೇ ಬಿಟ್ಟು ಏನ್ ತಗೊಳೋದು ಸರ್. ಹಂಗಾಗಿ ನಮ್ಗೆ ಸ್ವಲ್ಪ ಹೆಲ್ತ್ ಚೆನ್ನಾಗೈತೆ ಸರ್. ಅದು ಎಲ್ಲ ತಮ್ದು ಒಳ್ಳೇದಾಗ್ಲಿ ಹೇಳಿದ್ದೆಲ್ಲ ಸರ್. ಪಾಲಿಸ್ತಾ ಇತ್ತು. ಈ ನಿಮ್ಗೆ ಎಷ್ಟು 60 ವರ್ಷನಾ? 64 ವರ್ಷ ಸರ್. ನೋಡಿ, 64 ವರ್ಷದಲ್ಲಿ TM ಜಾಯ್ನ್ ಆಗ್ತಿದ್ದಾರೆ ಅಂದ್ರೆ ಈ ಕೋರ್ಸ್ ಏಜ್ಡ್ ಪೀಪಲ್ಗೂ ಬೇಕು, ಮಕ್ಳಿಗೂ ಬೇಕು, ವಯಸ್ಕ ಇವನ್ ಯುವಕರಿಗೂ ಬೇಕು. ಎಲ್ರು ಆರೋಗ್ಯವಾಗಿರ್ಬೇಕಂದ್ರೆ TM ಕೋರ್ಸ್. ಯಾಕಂದ್ರೆ ನನಗೊಂದು ಒಂದ ಅನುಭವಕ್ಕೆ ಬಂತು ಒಂದು 10-12 ವರ್ಷದ ಹಿಂದೆ. ಮೆಡಿಸಿನ್ ಡಾಕ್ಟರ್ ನಂಬ್ಕೊಂಡು ನಾವು ಆರೋಗ್ಯವಾಗಿರಕ್ಕಾಗಲ್ಲ, ನಾವೇ ಏನಾದ್ರು ಆಗಲ್ಲ. ಅನ್ಕೊಂಡಿರ್ಬೇಕು. ಇಲ್ಲ ಸರ್, ನನಗೆ ಈಗ ಮಣಿಪಾಲಿಂದ ಈಗ 2 ವರ್ಷದಿಂದ ನನಗೆ ಭಾಳ ಯೂರಿನ್ ಬರ್ನಿಂಗ್ ಆಗಿ ಮಣಿಪಾಲ್ ಅಡ್ಮಿಟ್ ಆಗಿ ನಾನೇನು ಓದಾತಂದ್ರೆ ಮತ್ತೆ ಬಂದು ಬದುಕಿ ಇದು ಮಾಡಿ ಸರ್. ಈಗ ನನಗೆ ಈಗಲೂ ಅದು ಕೂಡ ನಾನು ಇದನ್ನ ಸ್ಟಿರಾಯ್ಡ್ ಗುಳಿಗೆ ಕೊಟ್ಟಾರ ಸರ್, ಅದನ್ನ ತಗೋತೇನೆ ಸರ್. ಅದನ್ನ ಬಿಡೋದಕ್ಕೆ ನಾನು ಪ್ರಯತ್ನ ಮಾಡಕ್ ಸರ್. ಅದಕ್ಕೆ ತಮ್ಮಲ್ಲಿ ಡೆಫಿನೆಟ್ಲಿ ಸರ್, TM ಕೋರ್ಸ್ ಅಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ವೆಲ್ಕಮ್ ಟು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್. ಥ್ಯಾಂಕ್ ಯು. ತುಂಬಾ ಧನ್ಯವಾದ ಸರ್ ಗುರುಗಳಿಗೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ. ಕರ್ನಾಟಕದ ಹಳ್ಳಿಗಳಿಂದ, ಜಿಲ್ಲೆಗಳಿಂದ TM ಕೋರ್ಸ್ ಜಾಯ್ನ್ ಆಗ್ತಿದ್ದಾರೆ. ಸೊ ಯಾರೆಲ್ಲ TM ಕೋರ್ಸ್ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಒನ್ಸ್ ಅಪ್ಪರ್ ಲಿಮಿಟ್ ಮುಗಿದಾದ್ಮೇಲೆ ನಿಮ್ಗೆ ಮತ್ತೆ ಲೈವ್ ಕ್ಲಾಸ್ ಸಿಗಲ್ಲ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಇತ್ತು ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಆಗಿ. ಎಸ್, ಶ್ರೀದೇವಿ ಅವರೇ, ಏನಾದ್ರು ಕ್ವಶನ್ ಇದೆ ಮಾ? ಶ್ರೀದೇವಿ ಬಡಿಗರ್. ನಮಸ್ತೆ ಸರ್. ನಮಸ್ಕಾರಮ್ಮ. ಸರ್ ನಾಳೆ TM ಸ್ಟೂಡೆಂಟ್ ಸರ್. ಅದು 2025ನೇ ಬ್ಯಾಚ್ ಸರ್. ಇದು 2025ನೇ ಬ್ಯಾಚ್. ಹೇಗಿದೆ ತಮ್ಮ TM ಕಲಿಕೆ? ಸರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ಏನು ಕಡ್ದು ಕಟ್ಟಿ ಹಾಕಿದ್ರೆ TM ಇಂದ? ಎಲ್ಲಾನು ಕಟ್ ಹಾಕಿದೀವಿ ಸರ್. ನಮ್ ಪ್ರತಿಯೊಂದನ್ನು ನಾವ್ ಎಲ್ಲಿ ಹಾಸ್ಪಿಟ್ಲ್ ಹೋಗಲ್ಲ, ಏನು ಇಲ್ಲ. ಇವಾಗ ಆರಾಮಾಗಿದ್ದೀವಿ ಸರ್. ಅದೇ Super. ನನ್ಗೆ ತುಂಬಾ ಅಂದ್ರೆ ಬೋನ್ ಮ್ಯಾರೋ ಇಲ್ಲಿದೆ ಅಲ್ಲ ಸರ್. ನನ್ಗೂ ತುಂಬಾ ಮಜಲ್ಸ್ ಯಾವಾಗ್ಲೂ ಪೇನ್ ಆಗ್ತಾ ಇತ್ತು ಡೆಲಿವರಿ ಆದ್ಮೇಲೆ. ಅದು ಯೆಲ್ಲೋ ಕಲರ್ ಯೂಸ್ ಮಾಡಿದ್ಮೇಲೆ ಸ್ಕೈ ಬ್ಲೂ ಯೆಲ್ಲೋ ನಾನು ಪಾಯಿಂಟ್ಸ್ ಒಂದ್ ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ ಸರ್. ಒಂದು SP9 ಹಾಕಿದ್ದೆ ಸರ್. ಅವಾಗ ವೇಟ್ ಲಾಸ್ ಆಯ್ತು ನಂದು. ಚೆನ್ನಾಗಿ ವೇಟ್ ಲಾಸ್ ಆಗಿದೆ. ಮತ್ತೆ ಅದರಿಂದ ನನಗೂ ಫ್ರೀಕ್ವೆಂಟ್ ಯೂರಿನೇಷನ್ ಸ್ಟಾರ್ಟ್ ಆಯ್ತು ಸರ್. ಅದು SP9 ಹಾಕಿದ್ಮೇಲೆ K5 ಸಡೇಟ್ ಅದು ಮಾಡಿದ್ಮೇಲೆ ನಾನು ಇವಾಗ ಆರಾಮಾಗಿದ್ದೀವಿ ಸರ್. ಏನು ಪ್ರಾಬ್ಲಮ್ ಇಲ್ಲ. ಸೂಪರ್. TM ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ನಿಮ್ ಮನೇನ ಮೆಡಿಸಿನ್ ಫ್ರೀ ಮಾಡಿದ್ರೆ ಓಕೆ. ಬೇರೆಯವ್ರಿಗೆ ಏನಾರು ಸಹಾಯ ಮಾಡಿದೀರಾ? ಮಾಡಿದೀವಿ ಸರ್. ಹಾಕ್ತಾ ಇದೀವಿ ಸರ್. ಅದೇ ಅವರಿಗೆ ಸೊಂಟ ನೋವು ಅಂತ ಬಂದಿದ್ರು ಸರ್, ಅದನ್ನ ಹಾಕಿದೀವಿ ಕಲರ್ಸ್. ಅದೇ ಮೊನ್ನೆ ಒಬ್ರಿಗೆ ಪಾಯಿಂಟ್ ಹಾಕಿದ್ದೆ ಸರ್. ಅವ್ರಿಗೆ ಸೊಂಟ ನೋವು ಕಡಿಮೆ ಆಗಿದೆ. ಮತ್ತೆ ಅವ್ರಿಗೆ ಒಂದ್ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಸರ್. ಅದಕ್ಕೆ ಏನ್ ಕೊಡ್ಬೋದು ಅಂತ. ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಂದ್ರೆ L5 ಸೆಡೇಟ್ ಮಾಡಿ, ಸರಿ ಹೋಗುತ್ತೆ. L5 ಸಡೇಟ್ ಮಾಡಿದೆ ಸರ್ ನಾನು. L5 ಸಡೇಟ್ ಮಾಡಿ ಮತ್ತೆ ಒಂದ್ಸರಿ K7 ಕೊಟ್ಟಿನಿ ಸರ್ ನಾನು. ಸಾಕು. L5 ಸೆಡೇಷನ್ ಮಾಡಿದ್ಮೇಲೆ ನಿಮ್ಗೆ ನೋಡಿ, ಬಲಗೈ ಮಧ್ಯದ ಬೆರಳಿದೆ ಅಲ್ವಾ, ಇಲ್ಲಿ ಪರ್ಪಲ್ ಮತ್ತೆ ಯೆಲ್ಲೋ ಕಲರ್ ಹಾಕಿ. ಪರ್ಪಲ್ ಯೆಲ್ಲೋ ಕಲರ್ ಸರ್. ಪರ್ಪಲ್ ಯೆಲ್ಲೋ ಕಲರ್ 3 ದಿವಸ, ಆಮೇಲೆ ಪರ್ಪಲ್ ಆರೆಂಜ್ 3 ದಿವಸ. ಇಷ್ಟು ಹಾಕೋದ್ರಿಂದ ಅವರು ಮಿಡಲ್ ಜಾಯಿಂಟ್. ನಿಮ್ಗೆ ಡಿಸ್ಚಾರ್ಜ್ ಯಾವ ತರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್. ನಿಮ್ಗೆ ವೈಟ್ ಥಿಕ್ ಆಗಿತ್ತಂದ್ರೆ ಆರೆಂಜ್ ಪರ್ಪಲ್ ಹಾಕಿ. ಇಲ್ಲ ಡಿಸ್ಚಾರ್ಜ್ ವೈಟ್ ಆಗಿ ನೀರಾಗಿತ್ತು ಅಂದ್ರೆ ಯೆಲ್ಲೋ ಪರ್ಪಲ್ ಹಾಕಿ. ಓಕೆ ಸರ್. ಸರಿನಾ? ಸರ್ ಇನ್ನೊಂದು ಸರ್, ನಮ್ ಬ್ರದರ್ಗೆ ಒಬ್ರಿಗೆ ಇಲ್ಲಿ ಅಂದ್ರೆ ಮಧ್ಯದಲ್ಲಿ ಸರ್, ಈ ಎರಡು ಎದೆ ಮಧ್ಯದಲ್ಲಿ ಅವ್ರಿಗೆ ಬೋನ್ ಒಂದು ಎಕ್ಸ್ಟ್ರಾ ಗ್ರೋತ್ ಆಗಿದೆ ಸರ್. ಅವ್ರಿಗೆ ಏನ್ ಮಾಡ್ಬೋದು ಅಂತ. ಎಕ್ಸ್ಟ್ರಾ ಗ್ರೋತ್ ಅಂದ್ರೆ ಇಲ್ಲಿ ನೀವು ಡಾರ್ಕ್ ಬ್ಲೂ ಹಾಕ್ಬೇಕು. ಅದ್ರ ಸುತ್ತಲೂ ಹಾಕಕ್ ಹೇಳಿದ್ವಿ ಸರ್. ಅದ್ರ ಸುತ್ತ ಬೇಡ, ಇಲ್ಲೊಂದು ಡಾಟ್ ಎಡಗೆ ಬಲಗೈ ಕಿರುಬೆರಳು ಮೊದಲನೇ ಜಾಯಿಂಟ್ ಇಲ್ಲಿ ಎದೆ ರಿಫ್ಲೆಕ್ಸ್ ಗೆ ಒಂದು ಡಾರ್ಕ್ ಬ್ಲೂ ಡಾಟ್ ಸಾಕು. ಸರಿ ಸರ್. ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ಹೌಸ್ ವೈಫ್ ಇದ್ದವರು ಹೀಲರ್ಸ್ ಆಗಿದ್ದಾರೆ, ಶ್ರೀದೇವಿ ತರ ಅಲ್ವಾ? ಸೊ ದಟ್ ಈಸ್ ದ ಪವರ್ ಆಫ್ TM. ತುಂಬಾ ಜನ ಕೇಳ್ತಾರೆ TM ಕೋರ್ಸ್ ಮಾಡಿದ್ರೆ ಏನಾಗತ್ತೆ ಅಂತಾರೆ. ನೀವೊಬ್ಬ ಮಲ್ಟಿ ಸ್ಪೆಷಲಿಸ್ಟ್ ಹೀಲರ್ ಆಗ್ತೀರಾ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ, ಸೂಪರ್. ಎಸ್, ಶಶಿಕಲಾ ಅವರೇ, ಏನಾದ್ರು ಕ್ವಶನ್ಸ್ ಇದೆಯಮ್ಮ? ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ ನಾನು ಕಲರ್ ಥೆರಪಿ ಕಲ್ತಿದ್ದೀನಿ ಸರ್. ಸೂಪರ್. ಸರ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇದು ಕ್ರಿಯಾಟಿನ್ ಜಾಸ್ತಿ ಆಗಿರೋದ್ರಿಂದ ಬಾಡಿಲಿ ಇದು ನೀರು ಹೊಟ್ಟೆಲಿ ಇದೆ ಅಂತಾರೆ, ಮತ್ತೆ ಕಾಲು ಊತ ಇದೆ. ಏನಾಗಿದೆ ಅಂದ್ರೆ ಅವ್ರಿಗೆ ಮೈಯಲ್ಲಿ ನೀರು ಹೋಗಕ್ಕೆ ಮಾತ್ರೆ ಕೊಟ್ಟಿರೋದ್ರಿಂದ ಅದು ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ವೆಯ್ಟು 60ರಿಂದ 80ಕ್ಕೆ ಹೋಗ್ಬಿಟ್ಟಿದೆ. ಅಷ್ಟು ದೂರ ನಡೆದ್ರೆ ತುಂಬಾ ಉಸಿರು ಆಡಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಅದು ನಮ್ಗೆ ಇವಾಗ ಕಲರ್ ಆಗ್ತಾ ಇದೀನಿ ಸರ್. ಅದು ನೀವ್ ಹೇಳ್ತೀರಾ ಡಾರ್ಕ್ ಬ್ಲೂ ಹಚ್ಚಿದ್ರೆ BP ಇರೋರ್ಗೆ ಚಲನೆ ಜಾಸ್ತಿ ಆಗುತ್ತೆ ಅಂತ. ಹಂಗಾಗಿ ನಂಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಯಾವ ಕಲರ್ ಹಾಕ್ಬೇಕು ಅಂತ. ಇಲ್ಲ, ಡಾರ್ಕ್ ಬ್ಲೂ ಇಲ್ಲಿ ಹಚ್ಚಿದ್ರೆ ಮಾತ್ರ IBPಗೆ. ನೀವು ಕಾಲು ಊತ ಬಂದಿದೆ ಅಂದ್ರೆ ಇವೆರಡು, ಇದು ಎಡಗಾಲು ಇದು ಬಲಗಾಲ ಅಲ್ವಾ, ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಲೈನ್ ಹಾಕಿ. ಹಾ ಸರ್. ಈ ಡಾರ್ಕ್ ಬ್ಲೂ ಹಾಕಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕಾಲು ಊತ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಈ ಕಿಡ್ನಿ ರಿಫ್ಲೆಕ್ಸ್ ಗೆ ಈ ಕಿಡ್ನಿ ಶೇಪ್ ಅಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಬರೆದ್ಬಿಟ್ಟು ಮಧ್ಯದಲ್ಲಿ ವೈಟ್ನರ್ ಹಾಕಿ. ವೈಟ್ನರ್ ಹಾಕಿದೀನಿ, ರಾಜ್ಮನ್ನು ಕಟ್ಟಿದೀನಿ ಸರ್. 20 ಟೈಮ್ ಪ್ರೆಸ್ ಮಾಡ್ತೀನಿ ಕಿಡ್ನಿನ ಇದನ್ನ ಸರ್. ಇದು ಹೊಟ್ಟೆ ವೆಯ್ಟ್ ಭಾರ ಅದ ಹಾಗೆ ಇದೆ, ಒಂದು ಕಾಲಲ್ಲಿ ಇದಾಗಿದೆ. ಇವಾಗ ಏನ್ ಮಾಡ್ಬಿಟ್ಟಿದೆ, ಶುಗರ್ ನೀರು ತುಂಬಿರೋದ್ರಿಂದ 110 ಯೂನಿಟ್ ಹೋಗಿದೆ ಇನ್ಸುಲಿನ್. ಇವಾಗ ಏನಾಗ್ತಾ ಇದೆ ಸರ್, ಇದನ್ನ ಜಾಸ್ತಿ ಮಾಡಕ್ ಹೋದ್ರೆ ಅದ್ ಕಮ್ಮಿ ಆಗುತ್ತೆ. ಇವಾಗ ಹೊಟ್ಟೆದು ಕಾಲೊಂದು ನೀರ್ ಕಮ್ಮಿ ಮಾಡಕ್ಕೆ ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ನಾವು ಕಲರ್ ಹಾಕಿದಾಗ ಏನಾಗುತ್ತೆ, ಶುಗರ್ ರೈಸ್ ಆಗುತ್ತೆ. ಶುಗರ್ಗೆ ಇನ್ಸುಲಿನ್ ಜಾಸ್ತಿ ಹೋಗ್ತಾ ಇದೆ. 15 ಯೂನಿಟ್ ಇಂದ ಇವಾಗ 25, 25, 25, 30 ತುಂಬಾ ಜಾಸ್ತಿ ಆಯ್ತು. ನಿಮ್ಗೆ ಶುಗರ್ ಕಂಟ್ರೋಲ್ ಮಾಡೋ ಆರ್ಗನ್ ಬಂದ್ಬಿಟ್ಟು ಸ್ಪ್ಲೀನ್. ಸರ್. ಸ್ಪ್ಲೀನ್ ಆರೆಂಜ್ ಕೊಡ್ತಾ ಇದ್ದೀನಿ. ಸ್ಪ್ಲೀನ್ಗೆ ಆರೆಂಜ್ ಕೊಡಿ, ಇಲ್ಲಿ ಪ್ಯಾಂಕ್ರಿಯಸ್ಗೆ ಸ್ಕೈ ಬ್ಲೂ ಕೊಡಿ. ಪ್ಯಾಂಕ್ರಿಯಸ್ಗೆ ಸ್ಕೈ ಬ್ಲೂ ಕೊಡ್ತಾ ಬನ್ನಿ. ಆದಷ್ಟು ಪ್ರೆಷರ್ ಪಾಯಿಂಟ್ಸ್, ಯಾಂಗ್ ನ ರೈಸ್ ಮಾಡೋ ಪ್ರೆಷರ್ ಪಾಯಿಂಟ್ಸ್ ಕೊಡಿ. ಲಿವರ್ 3, K3 ಇವೆಲ್ಲ ನಿಮ್ಗೆ ಬಾಡಿನ ಬಿಸಿ ಇಟ್ಕೋಬೇಕು. ಆದಷ್ಟು ಬಿಸಿ ಇಟ್ಕೊಂಡಷ್ಟು ಅದು ಕಡಿಮೆ ಆಗ್ತಾ ಬರುತ್ತೆ. ಲಿವರ್ 3 ಪಾಯಿಂಟ್. ಹೌದಾ ಸರ್? ಲಿವರ್ 3 ಪಾಯಿಂಟ್ ಪ್ರೆಸ್ ಮಾಡಿದಾಗ ದೇಹದ ಟೆಂಪರೇಚರ್ ಸ್ವಲ್ಪ ರೈಸ್ ಆಗಿ ನೀರಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ. K3 ಮತ್ತೆ ಲಿವರ್ 3 ಅಲ್ವಾ ಸರ್? K3 ಬೇಡ, ಲಿವರ್ 3 ಒಂದೇ ಸಾಕು. ಅದು ಶುಗರ್ನು, ಅದು ಲಿವರ್ 3 ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ಬಾಡಿನಲ್ಲಿರೋ ನೀರು ಆಚೆ ಹೋಗುತ್ತೆ. ಸರ್ ಇದೊಂದೇ ಒಂದು ಸರ್, ಈ ಗ್ಯಾಸ್ಟ್ರಿಕ್ ಇವಳಿಗೆ ನಾನು ಸ್ಕೈ ಬ್ಲೂ ಆಗ್ತಾ ಇದ್ದೀನಿ ಸರ್. ಏನಾಗ್ತಾ ಇದೆ, ಹಿಂಗು ಅಂದ್ರೆ ಹೀಟು ಮತ್ತೆ ಕೋಲ್ಡ್, ಸ್ವಲ್ಪ ಕೋಲ್ಡ್ ಕಮ್ಮಿ ಮಾಡಕ್ಕೆ ಗ್ರೀನ್ ಏನಾರು ಹಾಕ್ಬಿಟ್ರೆ ಅದೇ ಮೂಗು ಉಸಿರು ಬರಲ್ಲ, ಗಂಟ್ಲು ಇದಾಗುತ್ತೆ, ಇದಾಗುತ್ತೆ ಸರ್. ಅದು ಸ್ವಲ್ಪ ಅಸ್ತಮ ಇದಾಗುತ್ತೆ. ಹಂಗಾಗಿ ಇವಾಗ ಸ್ಕೈ ಬ್ಲೂ ಕೊಟ್ಟಿದ್ದೀನಿ ಸರ್ ಸ್ಟಮಕ್ಗೆ. ಬೆಳಗ್ಗೆ ಎದ್ರೆ ಉರಿ ಮೇಲಕ್ಕೆ ಎದ್ದು ಬಿಡುತ್ತೆ ಉರಿ. ಇಲ್ಲ, ನೀವು ಇನ್ಯಾಂಗ್ ಡಿಫಿಷಿಯನ್ಸಿ ಇರೋರಿಗೆ ಜಾಸ್ತಿ ಹೊತ್ತು ಕೊಡಬಾರ್ದು. ಈ ಸ್ಕೈ ಬ್ಲೂನ ಜಸ್ಟ್ 1 hour ಕೊಡಿ ಸಾಕು. 1 hour ಸರ್? 1 hour ಸಾಕು. ಗ್ಯಾಸ್ಟ್ರಿಕ್ ಉರಿ ಎಲ್ಲ ಹೋಗುತ್ತೆ ಸರ್? ಕಡಿಮೆ ಆಗುತ್ತೆ. ಅದಕ್ಕೇನ್ ಪ್ರೆಷರ್ ಏನು ಪಾಯಿಂಟ್ ಏನು ಮಾಡಂಗಿಲ್ವಾ ಸರ್? ಇಲ್ಲ, ನೀವು ಈ LI4 ಪಾಯಿಂಟ್ ಇದು ತೋರಿಸ್ತಾ ಇದೀನಲ್ವಾ, ಈ ಪಾಯಿಂಟ್ ನ ಪ್ರೆಸ್ ಮಾಡಿ ಸ್ಕೈ ಬ್ಲೂ ಹಾಕಿದ್ರೆ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಲೈನಾ? ಸೊ ಸ್ವಲ್ಪ ಕ್ರಾನಿಕ್ ಪೇಷಂಟ್ಸ್ ಇರ್ಬೇಕಂದ್ರೆ ಕೇರ್ಫುಲ್ ಆಗಿ ಡೀಲ್ ಮಾಡಿ. ಸೊ ಅಫ್ಕೋರ್ಸ್ ನೀವು ಮೆಡಿಸಿನ್ ಸಪೋರ್ಟು ತಗೊಂಡಿರ್ತೀರಾ, ಅದ್ರ ಜೊತೆ ಕಲರ್ ಥೆರಪಿ ಆಗ್ಬೇಕಾದ್ರೆ ನೋಡಿ, ಇವಾಗ ಅವ್ರು ಹೇಳಿದ್ರಲ್ವಾ ಸ್ಕೈ ಬ್ಲೂನ ಸ್ವಲ್ಪ ಜಾಸ್ತಿ ಹೊತ್ತು ಹಾಕಿದ್ರೆ ಉರಿ ಬರುತ್ತೆ ಅಂತ, ಸ್ವಲ್ಪ ಕಡಿಮೆ ಸಮಯ ಹಾಕಿ. ಗ್ರೀನ್ ಹಾಕಿರೋ ಮೂಗ್ ಕಟ್ಟುತ್ತೆ, ಯಾಕಂದ್ರೆ ಗ್ರೀನ್ ಕೋಲ್ಡ್ ಎಫೆಕ್ಟ್ ಮಾಡುತ್ತಲ್ವಾ, ತಂಪ್ ಮಾಡುತ್ತೆ. ಸೊ ನೋಸ್ ಬ್ಲಾಕ್ ಆತರ ಆಗೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಕಲರ್ ಇಂದ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ಡ್ಯೂರೇಷನ್ ಕಡಿಮೆ ಮಾಡಿ. 3-4 hours ಬೇಡ, 1 or 2 hours ಹಾಕಿ, ಇವನ್ ಅರ್ಧ ಗಂಟೆ ಹಾಕಿ, ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. 1 ದಿವಸಕ್ಕೆ ವಾಸಿ ಆಗೋದ್ 4 ದಿವಸಕ್ಕೆ ಆಗ್ಲಿ, ಬಟ್ ಸ್ಲೋ ಡೋಸೇಜ್ ಕೊಡ್ತಾ ಬನ್ನಿ ಅಲ್ವಾ. ಸೊ ಡೆಫಿನೆಟ್ ಆಗಿ ಇನ್ನೂ ಹೆಚ್ಚಿನ ಪ್ರೋಟೋಕಾಲ್ ಡಿಸ್ಕಷನ್ ಜನವರಿ 9ನೇ ತಾರೀಕು ಡಿಸ್ಕಸ್ ಮಾಡೋಣ. ಓಕೆ, ಸೊ ಡೆಫಿನೆಟ್ ಆಗಿ ಈಗಿನ ಲೈಫ್ ಸ್ಟೈಲು, ಈಗಿನ ಒಂದು ಪರಿಸ್ಥಿತಿನಲ್ಲಿ ನಮ್ಮೆಲ್ರಿಗೂ TM ಕೋರ್ಸ್ ಬೇಕು. ಓಕೆ, ಹೋದ ವರ್ಷ 3000 ಜನ ಕಲ್ತಿದ್ದಾರೆ. ಅವ್ರ ಫ್ಯಾಮಿಲೀಸ್ನ ಮೆಡಿಸಿನ್ ಫ್ರೀ ಮಾಡ್ಕೊಂಡಿದ್ದಾರೆ, ಅವ್ರ ಸುತ್ತಮುತ್ತ ಜನನು ಮೆಡಿಸಿನ್ ಫ್ರೀ ಮಾಡ್ತಿದ್ದಾರೆ. ಇದನ್ನ ನೀವು ಕಲಿಯೋ ಉದ್ದೇಶ ಇದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ
ಬಸವ ಅಕಾಡೆಮಿ .shopಗೆ ಹೋದ್ರೆ ಅಲ್ಲಿನೂ ನೀವು ಕೋರ್ಸಿಗೆ ರಿಜಿಸ್ಟರ್ ಮಾಡ್ಬೋದು. ಇವನ್ ವಿಡಿಯೋಸ್ ಅಲ್ಲಿನೂ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ, ಅಲ್ಲಿನೂ ನೀವು ಪೇಮೆಂಟ್ ಮಾಡ್ಬಿಟ್ಟು ಜಾಯಿನ್ ಆಗ್ಬೋದು. ಸರಿನಾ? ಈವನ್ ಬೆಂಗಳೂರು ಸುತ್ತಮುತ್ತ ಇರೋರು, ಬೆಂಗಳೂರಲ್ಲಿರೋರು ಡೈರೆಕ್ಟ್ ಆಗಿ ಕ್ಲಿನಿಕ್ಗೆ ಬಂದು ರಿಜಿಸ್ಟರ್ ಆಗಿ, ಸೊ ದಟ್ ಕ್ಲಿನಿಕ್ ಅಲ್ಲೇ ನೀವು ಬಿಟ್ಟು ಇವನ್ ನಾಡೀಶ್ವರ ಇವಾಗ 15,000 rupees TM ಕೋರ್ಸ್, ಇನ್ನು 6,000 ಕೊಟ್ರೆ 21,000ಕ್ಕೆ ನಾಡೀಶ್ವರನೇ ಬರುತ್ತೆ. ನೀವು ಸಪರೇಟ್ ಆಗಿ ನಾಡೀಶ್ವರ ತಗೋಬೇಕಂದ್ರೆ 28,000 ಆಗುತ್ತೆ. ಸೊ ಹಾಗಾಗಿ ನೀವು ವಿತ್ ನಾಡೀಶ್ವರ ತಗೊಳೋದ್ರಿಂದ ನೀವು ಕ್ಲಿನಿಕ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ, ಬಸವ ಆಕ್ಟಿವ್ ಅಕಾಡೆಮಿ ಡೈಲಿ ಓಪನ್ ಇರುತ್ತೆ, ಸೋಮವಾರ ಒಂದ್ ದಿವಸ ಹಾಫ್ ಡೇ ಇರುತ್ತೆ. ನೀವು ಬಂದು ಡೈರೆಕ್ಟ್ ಆಗಿ TM ಕೋರ್ಸ್ ರಿಜಿಸ್ಟರ್ ಆಗಿ ನಾಡೀಶ್ವರನೇ ಡೈರೆಕ್ಟ್ ಆಗಿ ತಗೋಬಹುದು. ನಿಮ್ಗೆ ನಾಡೀಶ್ವರನ ಇನ್ಸ್ಟಾಲ್ ಮಾಡ್ಬಿಟ್ಟು ಅದನ್ನ ಯಾವ ತರ ನೋಡೋದು ಎಲ್ಲ ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ. ಶಿವಪ್ರಸಾದ್ ಅಂತ ಇರ್ತಾರೆ ಕ್ಲಿನಿಕ್ ಅಲ್ಲಿ. ಸೊ ಈ ವಿಲ್ ಟ್ರೈನ್ ಯು ಎವ್ರಿಥಿಂಗ್, ಯಾವ ತರ ನಾಡೀಶ್ವರನ ಯೂಸ್ ಮಾಡೋದು ಅಂತ ಹೇಳಿ. ಸೊ ಡೆಫಿನೆಟ್ ಆಗಿ ಬೆಂಗಳೂರು ಸುತ್ತಮುತ್ತ ಮತ್ತು ಬೆಂಗಳೂರಲ್ಲಿರೋರು ಡೈರೆಕ್ಟ್ ಆಗಿ ಕ್ಲಿನಿಕ್ಗೆ ಬಂದು ತಗೊಳ್ಳಿ, ಸೊ ದಟ್ ನಿಮ್ಮನ್ನ ಗೈಡ್ ಮಾಡ್ತೀವಿ ನಾವು. ಸರಿನಾ? ಥ್ಯಾಂಕ್ ಯು.